ತೆಂಗಿನಕಾಯಿಗೆ ಯಾರಿಗೂ ಹೋಗ್ಬೇಡ್ರಿ, ಎಲ್ಲರೂ ಎಳ್ನೀರ್ದ ಮಾಡ್ಬೇಕು. ಇವಾಗ 180 ಆಯ್ತಲ್ವಾ, ಈ ತರ 4 ಸರ್ಕಲ್ ಇರುತ್ತೆ, 4 ಸೈಕಲ್ ಬರುತ್ತೆ ಒಂದು ವರ್ಷದಲ್ಲಿ. 3 ತಿಂಗಳು ಅಂತ ಇಟ್ಕೊಳ್ಳಿ. 3 ತಿಂಗಳಿಗೆ ಅಂದ್ರೆ 4 ಸೈಕಲ್ ಬಂದು 4 into 3 ಬಂದು 12 ತಿಂಗಳು ಆಯ್ತಲ್ವಾ. ಅದ್ರಲ್ಲಿ ಒಂದ್ ಸೈಕಲ್ ಎತ್ಬಿಡಿ, ಸರಿನಾ? ಯಾಕಂದ್ರೆ ಲೇಟ್ ಆಗೋದು ಅದು ಇದು. 3 ಇಟ್ಕೊಳ್ಳಿ. 180 into 3 ಅದ್ರಲ್ಲಿ 180ರಲ್ಲಿ ಇನ್ನು 30 ತೆಗ್ದಾಕ್ಬಿಟ್ಟು 15 ಇಟ್ಕೊಳ್ಳಿ. 150 ಇಟ್ಕೊಳ್ಳಿ. 150 into 3 450 ಸಲೀಸ್ ಆಗಿ ಕರೆಕ್ಟ್ ಆಗಿ 90% ನಾವು ಏನಾದ್ರೂ ಕರೆಕ್ಟ್ ಆಗಿ ಇದನ್ನ ಬಂದು ಮೇಂಟೈನ್ ಮಾಡಿದ್ರೆ ನಿಮ್ಗೆ 400-450 ಗ್ಯಾರಂಟಿ ಬರುತ್ತೆ. ಪ್ಲಸ್ 200 ಕಾಯಿ ಅಂದ್ರೆ ತುಂಬಾ ಓವರ್ ಅದು. ಇದು ಹೆಂಗಂದ್ರೆ ನಮ್ಗೆ ಇವಾಗ 400-450 ಕಾಯಿ ಬರುತ್ತೆ. ಯಾಕಂದ್ರೆ ಈ ಗರಿ ಬಂದು ತುಂಬಾ ಸಾಫ್ಟ್, ಇದು ಲೈಫ್ ಸ್ಪ್ಯಾನ್ ಕಡಿಮೆ. ಈ ಗರಿ ಬಂದು ತುಂಬಾ ಸಾಫ್ಟ್ ಆಗಿರುತ್ತೆ. ನಾವು ನಿಂತ್ಕೊಳಕ್ ಆಗಲ್ಲ, ಇದ್ರ ಮೇಲೆ ನಿಂತ್ಕೊಳಕ್ ಆಗಲ್ಲ. ಆ ಸಾಫ್ಟ್ನೆಸ್ ಆಗಿ ಏನಂದ್ರೆ ಆ ಗೊಳೆ ಬರೋದು ಬಂದು ಈಸಿಯಾಗಿ ಬರುತ್ತೆ. ನೋಡಿ ನೀವು ನೋಡಿ ಕೆಳಗಡೆ ಇದೆಲ್ಲ ಈಸಿಯಾಗಿ ಬರುತ್ತೆ. ಎಕರೆ ನೋಡಿದ್ರು ಹಿಂಗೆ ಇರುತ್ತೆ. ನೀವು ಬೇಕಂದ್ರೆ ಒಂದೊಂದು ಮರನೂ ಹೋಗಿ ನೋಡಿ ಸರ್. ವೆರೈಟಿ ಲೆಕ್ಕದಲ್ಲಿ ಸರ್ ಇದು ಡಿಫ್ರೆಂಟ್ ವೆರೈಟಿ ಇದೆ ಅಥವಾ ಹೇಗೆ ಸರ್? ಇದು ಇಲ್ಲ ಸರ್, ಒಂದೇ ವೆರೈಟಿ ರಾಮಗಂಗನೆ. ಆದ್ರೆ ಇದ್ರಲ್ಲಿ ಒಂದು ಫುಲ್ ಗ್ರೀನ್ ಇರುತ್ತೆ. ಒಂದು ಲೈಟ್ ಕೆಜಿ ಕಾಯ್ದಲ್ಲಿ ಮಿನಿಮಮ್ ಅರ್ಧ ಲೀಟರ್ ಇಂದ 1 ಲೀಟರ್ ಗಂಟೆ ನೀರು. 1 ಲೀಟರ್ ಸರ್, ಅದ್ಭುತ ಸರ್. ಅರ್ಧ ಲೀಟರ್ ಕಡಿಮೆ ನೀರಿರೋದು ಕಾಯಿ ನಮ್ ತೋಟದಲ್ಲಿ ನೀವು ನಮ್ಗೆ ತೋರ್ಸ್ಬಿಟ್ರೆ ನೀವ್ ಏನ್ ಹೇಳಿದ್ರೆ ಅದ್ ನಾವು ಕೇಳ್ತೀವಿ. ನಂಬೋದಕ್ಕೆ ಆಗಿಲ್ಲ ಸರ್. ಓಪನ್ ಮಾಡಿ ನೋಡಿ, ನೀವು ಓಪನ್ ಮಾಡಿ ನೋಡಿ. ಯಾಕಂದ್ರೆ ಅದು ಬಂದ್ರು ಒಟ್ಟು ಬಂದು 650 ರೂಪಾಯಿ ದುಡ್ಡು ಇವತ್ತು ನಾವು ಪೇ ಮಾಡಿದ್ರೆ 1 ವರ್ಷಕ್ಕೆ ಅವ್ರ ಗಿಡ ಕೊಡ. ಅಷ್ಟು ಡಿಮ್ಯಾಂಡ್ ಅಂದ್ರೆ ಅವ್ರ ಹತ್ರ ಗಿಡ ಇರೋದೇ ಕಡಿಮೆ. ವೆಸ್ಟ್ ಕೋಸ್ಟಲ್ ಅಂತ 2 ಗಿಡನ ವೆರೈಟಿನ ಕ್ರಾಸ್ ಮಾಡಿದ್ರೆ ಈ ವೆರೈಟಿ ಬರುತ್ತೆ. ನಮ್ಮ ಚಾನಲ್ ನ ವೀಕ್ಷಕರಿಗೆಲ್ಲ ಇವತ್ತು ಅದ್ಭುತವಾದ ಕೃಷಿ ಅಂತಾನೆ ಹೇಳ್ಬೋದು. ನಮ್ಮ ವೀಕ್ಷಕರಿಗೋಸ್ಕರ ಅದು ಏನು ಎತ್ತ ಅಂತ ಮುಂದ್ಗಡೆ ಕೇಳ್ಕೊಂಡು ಹೋಗ್ತಾ ಇರೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಟ್ಬಿಡಿ ಸರ್. ಹೇಗೆ ಊರು? ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಹೆಸರು ಗಣೇಶ್ ಅಂತ. ನಾವಿಬ್ರು ಬ್ರದರ್ಸ್. ನಮ್ ತಂದೆ ಹೆಸರು ನರಸಿಂಹಯ್ಯ ಅಂತ. ನಮ್ಮೂರು ಬಂದು ಆವಳಹಳ್ಳಿ, ಹೊಸೂರು ಪಕ್ಕದಲ್ಲಿ. ಹೊಸೂರು ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಇರೋದು ಆವಳಹಳ್ಳಿ ಅಂತ. ಒಂದು ಇಲ್ಲಿ ಮೋರರ್ಲೆಸ್ ಒಂದು 25 acres ಇದೆ ಟೋಟಲ್ ಲ್ಯಾಂಡ್. 25 acres ಇದೆ ಇಲ್ಲಿ. ನಾವು ಬಂದು ಈ ತೆಂಗು ಬಂದು 23/23 ಇಕ್ಕಿದ್ದೀರಿ. ಗಿಡದಿಂದ ಆಕ್ಚುಲಿ 23/23 ಮಿನಿಮಮ್. ಆದ್ರೆ ಕೆಳಗಡೆ ಬಂದು ನಾವು ಇಡಬಾರ್ದು. ಮ್ಯಾಕ್ಸಿಮಮ್ 25 ಗಂಟೆ ಇಡಬಹುದು. ಇಲ್ಲ ನೀವು ಕಾಂಪೌಂಡ್ ಪಕ್ಕ ಇಡ್ತೀರಿ, ಯಾವಾಗ ಯಾವ್ದಾದ್ರು ಒಂದು ಲ್ಯಾಂಡ್ ಫಾರ್ಮ್ ಹೌಸ್ ಮಾಡ್ತಾರೆ ಅಂತವ್ರು 15 ಅಡಿಗೆ ಇಟ್ಕೋಬಹುದು. ಬೌಂಡ್ರಿದಲ್ಲಿ ಮಾತ್ರ. ಯಾಕಂದ್ರೆ ವೆಂಟಿಲೇಷನ್ ಪರ್ಪಸ್ಗಾಗಿ, ವೆಂಟಿಲೇಷನ್, ಸನ್ಲೈಟ್, ಅದ್ರಗೋಸ್ಕರ ಹ್ಯೂಮಿಡಿಟಿ ಅದ್ರಗೋಸ್ಕರ ಇಡ್ಬೋದು. ಆದ್ರೆ ನಾವು ಫುಲ್ ಎಕರೆ ಗಟ್ಲೆ ಮಾಡ್ತೀರಿ, 2 ಎಕರೆ 3 ಎಕರೆ 10 ಎಕರೆ ಮಾಡ್ತೀವಿ ಅಂದ್ರೆ ನಾವು ಒಂದು 23/23 ನಾವ್ ಇಕ್ಕಿದ್ರಿ 25 ಗಂಟೆ ಇಡ್ಬೋದು. ಸರಿ ಸರ್. ಈಗ ವೆರೈಟಿ ಬಗ್ಗೆ ಬಂದ್ರೆ ಸರ್, ಈಗ ಇಲ್ಲೇ ಪ್ರಸ್ತುತ ನಾವು ಪ್ಲೇಸ್ ಅಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನಾಟಿ ಮರ ಇದೆ. ನಾಟಿ ಮರ ಅಲ್ವಾ? ಹೌದು ಸರ್, ನಾಟಿ ಮರ. ಈ ಮರಕ್ಕೆ ಆ ಮರಕ್ಕೆ ವಿಶೇಷತೆ ಅಂತ ಏನೋ ಹೇಳ್ಬೋದು ಸರ್? ಸರ್ ಅದು ನಾಟಿ ಮರ ಬಂದು ನಮ್ ತಂದೆಯವ್ರು ಇಕ್ಕಿರೋದು. ಅದು ನಿಯರ್ಲಿ ಒಂದು 30 years ಆಗಿದೆ. ಅದ್ರಿಗೆ 30 ವರ್ಷ ಇದಕ್ಕೆ ಹೆಚ್ಚು ಕಡಿಮೆ ಒಂದು 30. ಇದು ಬಂದು ನಿಮ್ಗೆ 5.5 ವರ್ಷದಿಂದ 6 ವರ್ಷ ಇನ್ನು ಟಚ್ ಆಗಿಲ್ಲ. ಒಂದು 5.5 ವರ್ಷ ಆಗಿದೆ. ವೆರೈಟಿ ಬಂದು ರಾಮಗಂಗಾ ಅಂತ. ಇದ್ರ ವೆರೈಟಿ ಬಂದು ನಾವು ಪೊಳ್ಳಾಚಿ ಹತ್ರ ಇರೋದು. ಇದು ಆಕ್ಚುಲಿ ನರ್ಸರಿ ಬಂದು ಅಷ್ಟೊಂದು ದೊಡ್ಡದಿಲ್ಲ ಅವ್ರ ಹತ್ರ ಅದು. ಯಾಕಂದ್ರೆ ಅವ್ರ ಹತ್ರ ಮದರ್ ಪ್ಲಾಂಟ್ಸ್ ಇರೋದೇ ಮಿನಿಮಮ್ ಅಲ್ಲ, ಕಡಿಮೆ ಇರೋದು. ಸೊ ಇದು ಬಂದು ನಮ್ಗೆ 1 ವರ್ಷ ಮುಂಚೆ ಬುಕ್ ಮಾಡಿದ್ರೆ 100 ಗಿಡ ಕೊಡ್ತಾರೆ. ಬಿಫೋರ್ 1 year ನಾವು ಇವತ್ತು ದುಡ್ಡು ಕಟ್ಟಿದ್ರೆ 650 ರೂಪಾಯಿ ದುಡ್ಡು ಇವತ್ತು ನಾವು ಪೇ ಮಾಡಿದ್ರೆ 1 ವರ್ಷಕ್ಕೆ ಅವ್ರ ಗಿಡ ಕೊಡ. ಅಷ್ಟು ಡಿಮ್ಯಾಂಡ್ ಅಂದ್ರೆ ಅವ್ರ ಹತ್ರ ಗಿಡ ಇರೋದೇ ಕಡಿಮೆ, ಪ್ರೊಡಕ್ಷನ್ ಇರೋದೇ ಅಷ್ಟೇ. ಮದರ್ ಪ್ಲಾಂಟ್ಸ್ ಇರೋದಲ್ಲ ಅಷ್ಟೇ ಅಲ್ವಾ. ಇದು ಹೆಂಗ್ ಬಂತು ಅಂದ್ರೆ ಇದ್ರ ಹೆಸರು ಬಂದು ರಾಮಗಂಗಾ. ಇದ್ರ ಬಂದು ಗಂಗಾ ಪಾಂಡಮ್ ವೆಸ್ಟ್ ಕೋಸ್ಟಲ್ ಅಂತ 2 ಗಿಡನ ವೆರೈಟಿನ ಕ್ರಾಸ್ ಮಾಡಿದ್ರೆ ಈ ವೆರೈಟಿ ಬರೋದು. ಈ ವೆರೈಟಿ ಇವಾಗ ನಾವಿಕ್ಕೆ 5.5 ವರ್ಷ ಆಗಿದೆ. 5.5 ವರ್ಷದಲ್ಲಿ ನಿಮ್ಗೆ ಬಂದು 2 ವರ್ಷದಿಂದ 2.5 ವರ್ಷಕ್ಕೆ ನಿಮ್ಗೆ ಒಂಬಾಳೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಒಂಬಾಳೆ ಸ್ಟಾರ್ಟ್ ಆಗಿ ನಿಮ್ಗೆ ಒಂದು 4-5 ಒಂಬಾಳೆ ಉದುರೋಗುತ್ತೆ ಪ್ರಾರಂಭದಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಅದು ಮಾಮೂಲಿ. ಆಮೇಲೆ ಬಂದು ನಿಮ್ಗೆ ಫುಲ್ ಫಲ ಬಂದು 3 ವರ್ಷಕ್ಕೆ
ಇವಾಗ ಹೆಂಗಿದೆಯೋ ಆ ತರ ಕೆಳಗಡೆನೆ ಇರುತ್ತೆ. ಅದು ಬಂದು ನಾನು ನಿಮ್ಗೆ ನಮ್ ವಿಡಿಯೋಸ್ ಫೋಟೋಸ್ ಇದೆ, ನಾವು ಪ್ಲಾಂಟೇಶನ್ ಮಾಡಿರೋದ್ರಿಂದ ಇದೆ. ನೀವು ವಿಡಿಯೋದಲ್ಲಿ ನಾನು ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ಅದು ನಾನು ನೋಡ್ಕೊಂತೀನಿ. ಒಂದ್ ನಿಮಿಷ, ಇದು ಬಂದು 2.5 ವರ್ಷಕ್ಕೆ ನಿಮ್ಗೆ ಫಲ ಸ್ಟಾರ್ಟ್ ಆಗುತ್ತೆ. 2 ವರ್ಷಕ್ಕಾಯ್ತು. ಹೌದು ಸರ್. ಈಗ ಪ್ರಾರಂಭದಲ್ಲಿ ಸರ್ ಇದು ವಿಶೇಷತೆ ಸರ್, ಈಗ ಎಷ್ಟು ಕಾಯಿ ಬರ್ಬೋದು ಸಂಖ್ಯೆ ಒಂದು ವರ್ಷದಲ್ಲಿ ಅಂದಾಜು ಅವರೇಜ್? ಸರ್ ಇವಾಗ ಒಂದ್ ಅಂದಾಜ್ಗೆ ಇರಿ, ನೀವು ಈ ಮರನೇ ಎತ್ಕೊಳ್ಳಿ. ಈ ಮರನ ಯಾವ್ದೋ ಇಲ್ಲಿದೆ ಬನ್ನಿ. ಆಲ್ಮೋಸ್ಟ್ ಎಲ್ಲ ಮರದಲ್ಲಿ ಎಲ್ಲದ್ರಲ್ಲಿ ಯಾವ್ದಾದ್ರು ಒಂದು ಮರದಲ್ಲಿ ನೀವೇ ಲೆಕ್ಕ ಹಾಕಿ, ಎಷ್ಟು ಕಾಯಿ ಇದೆ ಅಂತ ಲೆಕ್ಕ ಹಾಕಿ. ಇವಾಗ ಈ ಮರದಲ್ಲಿ ಲೆಕ್ಕ ಹಾಕಿ. ಈ ಎಲ್ಲ ಸರ್ ಅದ್ ಹೆಂಗಂದ್ರೆ, ನೀವು ವಿಡಿಯೋ ಕವರ್ ಮಾಡಿ, ಈ ಹಿಂದಿಗಳಿದೆ ಅಲ್ವಾ ಚಿಕ್ಕವು, ಅವು ಸೇರಿಸಿ ಎಲ್ಲ ಲೆಕ್ಕ ಮಾಡಿ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಅಂತ. ಅಪ್ರಾಕ್ಸಿಮೇಟ್ ಆಗಿ ಎಷ್ಟಿದೆ ಅಂತ ಒಂದ್ಸತಿ ಲೆಕ್ಕ ಹಾಕಿ ಬನ್ನಿ. ಎಲ್ಲಾ ಗೊಳೆದಲ್ಲಿ ನನ್ನ ಪ್ರಕಾರ ಒಂದು 50 ರಿಂದ 60 ಕಾಯಿ ಇರ್ಬೇಕು ಅನ್ಸುತ್ತೆ ಈ ಗೊಳೆದಲ್ಲಿ, ಒಂದು ಕೊನೆನಲ್ಲಿ. ಟೋಟಲ್ ಆಗಿ ಲೆಕ್ಕ 1 2 3 4 5 6 ಇಲ್ಲ, ಒಂದು ಅಪ್ರಾಕ್ಸಿಮೇಟ್ ಆಗಿ 6 ಗೊನೆ ಇದೆ ಸರ್ ಸದ್ಯಕ್ಕೆ ಕಣ್ಣಿಗೆ ಕಾಣಿಸೋ. ಹೌದು ಸರ್, ಇದು 6 ಗೊನೆ ಅಲ್ವಾ? 6 ಗೊನೆದಲ್ಲಿ ನೀವೊಂದು ಜಾಸ್ತಿ ಬೇಡ, 30 ಕಾಯಿ ಇಟ್ಕೊಳ್ಳಿ. 180 ಕಾಯಿ ಆಯ್ತು. 180 ಕಾಯಿಗೆ ಇದು ಬಂದು ಆಕ್ಚುಲಿ ಒಂದು ಎಳ್ನೀರ್ ಬಂದು ನಮ್ಗೆ ಹೆಂಗಂದ್ರೆ, ಇವತ್ತು ನಮ್ಗೆ ಆ ಹಿಂದಿ ಇದೆ ಅಲ್ವಾ, ಅದು ಬಿಟ್ಟ ಮೇಲೆ 90 ದಿವಸ ನಮ್ಗೆ ಒಂದು ಹಾರ್ವೆಸ್ಟ್ ಮಾಡ್ಬೇಕು. ಹಾರ್ವೆಸ್ಟ್ ಅಂದ್ರೆ ಒಳ್ಳೆ ಅಡಲ್ಟ್ ಎಳ್ನೀರ್ ಅಂತೀವಲ್ಲ, ರೆಡಿ ಟು ಡ್ರಿಂಕ್ ಅಂತ, ತುಂಬಾ ಸೂಪರ್ ಟೇಸ್ಟ್ ಅಂತೀವಲ್ಲ, ದೋಸೆ ಮಂದ ಅಂತೀವಲ್ಲ, ಆ ತರ ಇರೋದು ನಮ್ಗೆ 90 ದಿವ್ಸಕ್ಕೆ ಬರೋದು. ಆ ತರ ಬರ್ಬೇಕಂದ್ರೆ ನೀವು ಬಂದು 3.5 kg ಇಂದ 4 kg ಬರುತ್ತೆ ನಮ್ದು ಒಂದ್ ಎಳ್ನೀರ್. ನಾನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತ. ಇವಾಗ ಇದೆ ತೋರಿಸ್ತೀನಿ. ಆ 3.5 ಇಂದ 4 ಅಷ್ಟು ಬಿಟ್ರೇನೆ ನಿಮ್ಗೆ ದೋಸೆ ಮಂದ ಬರೋದು. ಒಂದು ಎಳನೀರ್ ಬಂದು ತೆಂಗಿನಕಾಯಿ ಆಗ್ಬೇಕಂದ್ರೆ ಒಂದ್ ಕರೆಕ್ಟ್ ಆಗಿ 10 ತಿಂಗಳಾಗುತ್ತೆ. 10 ತಿಂಗಳು ಚೆನ್ನಾಗಿರೋ ನಿಮ್ಗೆ ತೆಂಗಿನಕಾಯಿ ಬೇಕು ಅಂದ್ರೆ 10 ತಿಂಗಳು. ಅದ್ರಿಂದ ತೆಂಗಿನಕಾಯಿಗೆ ಯಾರಿಗೂ ಹೋಗ್ಬೇಡ್ರಿ, ಎಲ್ಲರೂ ಎಳ್ನೀರ್ದ ಮಾಡ್ಬೇಕು. ಇವಾಗ 180 ಆಯ್ತಲ್ವಾ, ಈ ತರ 4 ಸರ್ಕಲ್ ಇರುತ್ತೆ, 4 ಸೈಕಲ್ ಬರುತ್ತೆ ಒಂದು ವರ್ಷದಲ್ಲಿ. 3 ತಿಂಗಳು ಅಂತ ಇಟ್ಕೊಳ್ಳಿ. 3 ತಿಂಗಳಿಗೆ ಅಂದ್ರೆ 4 ಸೈಕಲ್ ಬಂದು 4 into 3 ಬಂದು 12 ತಿಂಗಳು ಆಯ್ತಲ್ವಾ. ಅದ್ರಲ್ಲಿ ಒಂದ್ ಸೈಕಲ್ ಎತ್ಬಿಡಿ, ಸರಿನಾ? ಯಾಕಂದ್ರೆ ಲೇಟ್ ಆಗೋದು ಅದು ಇದು. 3 ಇಟ್ಕೊಳ್ಳಿ. 180 into 3, ಅದ್ರಲ್ಲಿ 180ರಲ್ಲಿ ಇನ್ನು 30 ತೆಗ್ದಾಕ್ಬಿಟ್ಟು 15 ಇಟ್ಕೊಳ್ಳಿ. 150 ಇಟ್ಕೊಳ್ಳಿ. 150 into 3 450 ಕಾಯಿ ಸಲೀಸ್ ಆಗಿ ಕರೆಕ್ಟ್ ಆಗಿ 90% ನಾವ್ ಏನಾದ್ರು ಕರೆಕ್ಟ್ ಆಗಿ ಇದನ್ನ ಬಂದು ಮೇಂಟೈನ್ ಮಾಡಿದ್ರೆ ನಿಮ್ಗೆ 400-450 ಕಾಯಿ ಗ್ಯಾರಂಟಿ ಬರುತ್ತೆ. ಪ್ಲಸ್ ಇನ್ನೊಂದ್ ಸರ್, ಇದು ಬಂದು ಟ್ವಿನ್ಸ್ ಅಂತಾರೆ. 1000ದಲ್ಲಿ ಒಂದು ಮರ ಈ ತರ ಬರೋದು. ಹೌದೌದು, ನಾನು ಅದನ್ನೇ ಕೇಳಂತಿದ್ದೆ ಜೊತೆ. ಇದೊಂದೇ ಒಂದು ನಮ್ ತೋಟದಲ್ಲೆಲ್ಲ ಇದೊಂದೇ ಇರೋದು. ಟ್ವಿನ್ಸ್ ಅಂತಾರೆ, ಇದು ಸಿಗಲ್ಲ. ಇದು ಯಾವ್ದೋ ಒಂದು 1000ಕ್ಕೋ ಒಂದು 10,000ಕ್ಕೋ ಒಂದು ಸಸಿ ಬರ್ಬೇಕಾದ್ರೆ. ಹೌದೌದು, ಟ್ವಿನ್ಸ್ ಬರೋದು. ಅದು ನಮ್ಗೆ ಗೊತ್ತಾಗಲ್ಲ, ಅದೇನೋ ಅದು ಅಪರೂಪ ಅದು. ಸರ್ ಆಮೇಲೆ ಬನ್ನಿ ನಿರ್ವಹಣೆ ವಿಚಾರದಲ್ಲಿ ಸರ್, ರೋಗ ನಿರ್ವಹಣೆ ವಿಚಾರದಲ್ಲಿ ಒಂದ್ ನಿಮಿಷ ರೇಟ್ ಅದು ಕೂಡ ಕೇಳಿ, ನಾನು ಹೇಳ್ತೀನಿ ಹೆಂಗೆ ಅಂತ. ಸರ್ ಬೆಲೆಗಳ ವಿಚಾರ ಮತ್ತೆ ಇದು ನನಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಸರ್, ಇದ್ರಲ್ಲಿ ನೀರಿನ ಪ್ರಮಾಣ ಎಷ್ಟಿರುತ್ತೆ ಅಂತ. ಸರ್ ಇವಾಗ ಆಕ್ಚುಲಿ ಈ ಕಾಯಿ ನೋಡಿ, ಈ ಕಾಯಿ ಬಂದು 1.5 ಇಂದ 2 kg ಬರುತ್ತೆ. ಇದು ಮ್ಯಾಕ್ಸಿಮಮ್ 2 kg ಬರುತ್ತೆ. ಈ 2 kg ಕಾಯ್ದಲ್ಲಿ ಮಿನಿಮಮ್ ಅರ್ಧ ಲೀಟರ್ ಇಂದ 1 ಲೀಟರ್ ಗಂಟೆ ನೀರು. 1 ಲೀಟರ್ ಅದ್ಭುತ ಸರ್. ಅರ್ಧ ಲೀಟರ್ ಕಡಿಮೆ ನೀರಿರೋದು ಕಾಯಿ ನಮ್ ತೋಟದಲ್ಲಿ ನೀವು ನಮ್ಗೆ ತೋರ್ಸ್ಬಿಟ್ರೆ ನೀವ್ ಏನ್ ಹೇಳಿದ್ರೆ ಅದ್ ನಾವ್ ಕೇಳ್ತೀವಿ. ನಂಬೋದಕ್ಕೆ ಆಗಲ್ಲ ಸರ್. ಓಪನ್ ಮಾಡಿ ನೋಡಿ, ಓಪನ್ ಮಾಡಿ ನೋಡಿ. ಯಾಕಂದ್ರೆ ಅದು ಬಂದ್ರು ಒಟ್ಟು ಬಂದು ಫುಲ್ ತೆಳುವಾಗಿರುತ್ತೆ. ನಾವು ನಾಟಿ ಕಾಯಿ ಹೊಡೆಯೋ ಅವಶ್ಯಕತೆ ಇಲ್ಲ. ಒಂದು ಏಟ್ಗೆ ಓಪನ್ ಆಗ್ಬಿಡುತ್ತೆ. ಆಮೇಲೆ ಸರ್ ನಾಟಿಕಾಯಿ ರೋಡ್ ಸೈಡ್ ಅಲ್ಲಿ ಮಾರ್ತಾರಲ್ವಾ, ತಗೊಂಡು ಬಾಯಲ್ಲಿ ಬಿಟ್ಕೊಂಡ್ರೆ ಇನ್ನು ಬಾಯಿಗೆ ಬಂದ್ರಲ್ಲ ಆಗ್ಲೇ ಖಾಲಿ ಆಗುತ್ತೆ. ಅದು ಮ್ಯಾಕ್ಸಿಮಮ್ ಬಂದು 150 ml ದೊಡ್ಡ ಕಾಯಿ ಅಂದ್ರೆ 100-100 ಲೀಟರ್ ಇರುತ್ತೆ. ಇದ್ರಲ್ಲಿ ಮಿನಿಮಮ್ ನಿಮ್ಗೆ ಅರ್ಧ ಲೀಟರ್. ಅದ್ಭುತ ಸರ್. ಅರ್ಧ ಲೀಟರ್ ಇಂದ 1 ಲೀಟರ್ ಗಂಟೆ ಇರುತ್ತೆ. ಈಗ ಸರ್ ಇದಕ್ಕೆ ಔಷಧಿಗಳು ಅಥವಾ ಗೊಬ್ಬರ ಇಲ್ಲಿ ಇನ್ನೊಂದು ವಿಶೇಷವಾಗಿ ಕಾಣಿಸ್ತು, ಇಲ್ಲಿ ಸಿಗ್ತಕ್ಕಂಥ ವೇಸ್ಟೇಜ್ ನೇ ಬುಡದಲ್ಲಿ ಮಲ್ಚಿಂಗ್ ಮಾಡಿದೀರಾ. ಹೌದು ಸರ್. ಇದ್ರ ಅನುಕೂಲ ವಿಶೇಷತೆ ಸರ್, ಇದು ಏನ್ ಮಾಡ್ತೀವಿ ಅಂದ್ರೆ, ಇವಾಗ ಬಂದು ಮಳೆಗಾಲ ಇವಾಗ ಇದೆ. ನೆಕ್ಸ್ಟ್ ಬಂದು ಇನ್ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ ಇಂದ ನಮ್ಗೆ ಮಳೆ ನಿಂತೋಗುತ್ತೆ. ಅವಾಗ ಏನಂದ್ರೆ
ಇದನ್ನ ಬಂದು ಈ ತೇವ ಬಂದು ಇವಾಗ ನೋಡಿ ಕೆಳಗಡೆ ಹಾ. ಈ ತೇವಾಂಶ ಹಿಂಗೆ ಇರಬೇಕು, ಹೌದು ಬುಡದಲ್ಲಿ ಸುತ್ತ ಬುಡದಲ್ಲಿ ಹಿಂಗೆ ಇರಬೇಕು. ನೋಡಿ ಇದನ್ನ ಎತ್ತು ನೋಡಿ, ಹಾ. ಈ ಮಾಯಿಶ್ಚರ್ ಬಂದು ನಾವು ಹಾ. ಇದೇ ರೀತಿ ಇದೇ ರೀತಿ ಮೈಂಟೈನ್ ಮಾಡೋದಕ್ಕೋಸ್ಕರ ಹಾ. ನಾವ್ ಹಿಂಗ್ ಇಕ್ಕಿದಿರಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಬಿಟ್ಟು ಇನ್ನೂ ಗರಿ ಇದೆ ಅಲ್ವಾ, ಹಾ. ಇದ್ರ ಹತ್ರ ನಮ್ಗೊಂದು ಮಿಷಿನ್ಗಳಿದೆ. ಹಾ. ಆ ಮಿಷಿನ್ ನಾವು ಟ್ರಾಕ್ಟರ್ ಫಿಟ್ಟಿಂಗ್ ಇದೆ, ಅದು ಅಂದ್ರೆ ಶ್ರೆಡ್ಡರ್ ಶೆಡ್ಡರ್ ಕಮ್ ಪಲ್ವರೈಸರ್. ಆ ಶೆಡ್ಡರ್ ಕಮ್ ಪಲ್ವರೈಸರ್ ಅಲ್ಲಿ ಹಾ. ನಾವು ಪುಡಿ ಮಾಡಿ ಇದ್ರಿಗೆ ಹಾಕ್ಬಿಡ್ತೀವಿ, ಮತ್ತೆ ಇದೇ ಬುಡಕೆ ಕೊಡ್ತೀವಿ. ಇದೇ ಹಾಕ್ಬಿಡ್ತೀವಿ. ಹಾ. ಮತ್ತೆ ನಾವು ವರ್ಷಕ್ಕೆ ಬಂದು 2 ಸತಿ ಗೊಬ್ಬರ ಹಾಕ್ತಿವಿ. ಹಾ. ಹೆಂಗಂದ್ರೆ ಒಂದು ಮಳೆಗಾಲ, ಹಾ. ಜೂನ್ ಜುಲೈಯಲ್ಲಿ ಒಂದು ಗೊಬ್ಬರ, ಹಾ. ಅದೇನ್ ಕೊಡ್ತೀವಿ ಅಂದ್ರೆ ಕೋಳಿ ಗೊಬ್ಬರ ಕೊಡ್ತೀವಿ. ಹಾ. ಕೋಳಿ ಗೊಬ್ಬರ ಹಾ. ಕೋಳಿ ಗೊಬ್ಬರ ಯಾಕೆ ಕೊಡ್ತೀವಿ ಅಂದ್ರೆ ಅವಾಗ ಮಳೆಗಾಲದಲ್ಲಿ ಅದು ಹೀಟ್, ಅದು ಹಾ. ಸೊ ಮರಗಳಿಗೆ ನಿಮ್ಗೆ ತಂಪು ಕೊಡುತ್ತೆ ಅದು. ಹಾ. ಸರಿನಾ? ಮತ್ತೆ ಅದೇ ಆ ಕೋಳಿ ಗೊಬ್ಬರ ಆದ್ಮೇಲೆ ಹಾ. 1 kg ಯೂರಿಯಾ ಕೊಡ್ತೀವಿ, ಹಾ. 1 kg 19 ಕೊಡ್ತೀವಿ. ಹಾ. 19 ಅಂದ್ರೆ ಎಲ್ಲ NPK 3 ಇರೋದು ಹಾ. ಕೊಡ್ತೀವಿ. ಪ್ಲಸ್ ಮೆಗ್ನೀಷಿಯಂ ಸಲ್ಫೇಟು, ಹಾ. ಸಲ್ಫರ್, ಹಾ. ಬೋರಾನು, ಮೇನ್ ಬೋರಾನ್ ಕೊಡ್ಬೇಕು. ಯಾಕಂದ್ರೆ ನಮ್ಮ ಮ್ಯಾಕ್ಸಿಮಮ್ ಈ ನಮ್ಮ ಮಾಲೂರು, ಹಾ. ಕೋಲಾರು ಹಾ. ಇಲ್ಲೆಲ್ಲ ರೆಡ್ ಸಾಯಿಲ್ ಇರೋದು. ಹೌದು. ಇದ್ರಲ್ಲಿ ಬಂದು ಬೋರಾನ್ ಕಂಟೆಂಟ್ ಕಡಿಮೆ ಇರುತ್ತೆ. ಹಾ. ಬೋರಾನ್ ಕಂಟೆಂಟ್ ಕಡಿಮೆ ಇದ್ರೆ ಏನಾಗುತ್ತೆ ಅಂದ್ರೆ ಕಾಯೆಲ್ಲ ಉದುರೋಗುತ್ತೆ, ಹಾ. ಅಂದ್ರೆ ಪೀಚ್ ಆ ಆಗಿರ್ಬೇಕು. ಹಿಂದೆ ಆಗ್ಬಿಟ್ಟು ಉದುರೋಗ್ಬಿಡುತ್ತೆ ಅದು. ಹಾ. ನೀವು ನಮ್ಮ ತೋಟದಲ್ಲಿ ನೋಡಿದ್ರೆ ಅಂದ್ರೆ ನೀವು ನೋಡಿ ಎಲ್ಲಾ ಮರದಲ್ಲೂ ಬೇಕಂದ್ರೆ ಹಂಗ್ ಸರ್ ಮಾಡಿ. ಇನ್ನೊಂದು ಗಮನಿಸಿದೆ ಸರ್, ಕಾಯಿ ಇಲ್ಲ ಅನ್ನೋ ಮರನೇ ಇಲ್ಲ ನಿಮ್ಮ ಇಲ್ಲ ಸರ್, ತೋಟದಲ್ಲಿ. ಇರಲ್ಲ ಅದು. ಅದ್ಭುತ ಅದು. ಹಾ, ಸರ್. ಕಾಯಿ ನೀವು 25 ಎಕರೆ ನೋಡಿದ್ರು ಹಿಂಗೆ ಇರುತ್ತೆ, ಹಿಂಗೆ ಇರುತ್ತೆ. ಹಿಂಗೆ ಇರುತ್ತೆ. ನೀವು ಬಂದು ಬೇಕಂದ್ರೆ ಒಂದೊಂದು ಮರನೂ ಹೋಗಿ ನೋಡಿ. ಸರ್ ವೆರೈಟಿ ಲೆಕ್ಕದಲ್ಲಿ ಸರ್ ಇದು ಡಿಫ್ರೆಂಟ್ ವೆರೈಟಿ ಇದೆ ಅಥವಾ ಹೇಗೆ ಸರ್ ಇದು? ಇಲ್ಲ ಸರ್, ಒಂದೇ ವೆರೈಟಿ ರಾಮಗಂಗನೆ. ಆದ್ರೆ ಇದ್ರಲ್ಲಿ ಒಂದು ಫುಲ್ ಗ್ರೀನ್ ಇರುತ್ತೆ, ಹಾ. ಒಂದು ಲೈಟ್ ಆರೆಂಜ್ ಇರುತ್ತೆ, ಹೌದು. ಅದು ಮಿಕ್ಸಿಂಗ್ ಹಂಗೆ ಬರುತ್ತೆ. ಹಾ. ಪ್ಲಸ್ ಇದ್ರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಹಾ. ಇದ್ರಲ್ಲಿ ಬಂದು ಒಂದು 100 ಗಿಡಕ್ಕೋ 50 ಗಿಡಕ್ಕೋ ಹಾ. ಅಲ್ಲೊಂದು ಗಿಡ ಇದೆ ನೋಡಿ, ಅದು ಮೇಲ್ ಪ್ಲಾಂಟ್ ಅಂತೀವಿ. ಅದು ಆ ಚಿಕ್ಕದ ಗಂಡು. ಹೌದೌದೌದು, ಹಾ, ಹಾ. ಅದು ಗಂಡು ಅಂತ ಹೇಳ್ತೀವಿ ನಾವು. ಅದು ಇರ್ಲೇಬೇಕಾ ಹೌದು ಸರ್? ಸರ್, ಅದು ಇದ್ದೇ ಇರುತ್ತೆ, ಇರ್ಲೇಬೇಕು. ಅಂದ್ರೆ ಪಾಲಿನೇಷನ್. ಹೌದೌದೌದು. 2 ಪಾಲಿನೇಷನ್ ನಾವು ಬಂದು ಕ್ರಾಸ್ ಪಾಲಿನೇಷನ್, ಸೆಲ್ಫ್ ಪಾಲಿನೇಷನ್ ಅಂತ 2 ಪಾಲಿನೇಷನ್ ಇದೆ. ಹಾ. ಅದ್ರಗೋಸ್ಕರ ಅದು. ಹಾ. ಪ್ಲಸ್ ನಾವು ನಮ್ಮ ತೋಟದಲ್ಲಿ ಜೇನು ಹನಿ ಬಿ ಫಾರ್ಮಿಂಗು ಮಾಡ್ತಾ ಇದೀವಿ. ಹೌದೌದು, ಒಂದು 10 ಬಾಕ್ಸಸ್ ಇವಾಗ ಸ್ಯಾಂಪಲ್ ಇಕ್ಕಿದೀವಿ. ಹಾ. ಅದು ಒಳ್ಳೆ ರಿಸಲ್ಟ್, ಸೂಪರ್ ಆಗಿದೆ, ತುಂಬಾ ಒಳ್ಳೇದಾಗಿದೆ. ಹಾ. ತೋರಿಸ್ತೀನಿ ನಾನು ನಿಮ್ಗೆ, ಅದು ಹಾ. ನೋಡಿ ನೀವು. ಅಂದ್ರೆ ನ್ಯಾಚುರಲ್ ಪಾಲಿನೇಷನ್. ನ್ಯಾಚುರಲ್ ಪಾಲಿನೇಷನ್ ಹಾ. ಪ್ಲಸ್ ಹನಿ ಬಿ ನಿಮ್ಗೆ ಎಷ್ಟಾಗುತ್ತೋ ಹ್ಮ್. ಅಷ್ಟು ತೋಟದಲ್ಲಿ ನೀವು ಬೆಳೆಸ್ಬೇಕು. ಹಾ. ಯಾವ್ದೇ ಕಾರಣಕ್ಕೂ ಜೇನ್ನ ಬೆಂಕಿ ಇಡೋದು ಹಾ. ಮಾಡ್ಬೋದು. ಅದ್ರಿಗೆ ಎಷ್ಟಾದ್ರೆ ನೀವು ಅಷ್ಟು ಹಾ. ಅದ್ರಿಗೆ ಸಹಾಯ ಮಾಡಿ ಹೂವು ಅದು ಚೆನ್ನಾಗಿದೆ. ನೀವು ಅದನ್ನ ಹಾ. ಹೌದು ಸರ್. ಈಗ ಇತ್ತೀಚೆಗೆ ಜೇನು ಕಡಿಮೆ ಒನ್ಸ್ ಜೇನ್ ಏನಾದ್ರು ಸಾಯ್ತು, ಹಾ. ಅದು ಈ ಎಕ್ಸ್ಟಿಂಟ್ ಆಯ್ತು ನಮ್ ವರ್ಲ್ಡ್ ಅಲ್ಲಿ ಅಂದ್ರೆ ಹಾ. ನಮ್ಗೆ ಅವತ್ತು ಊಟ ಇಲ್ಲ ಅಂತ. ಅಲ್ಲಿಂದ ಲಾಸ್ಟ್ ನಮ್ಗೆ ವರ್ಲ್ಡ್ ಬಂದು ಹೋಗುವ ಅಷ್ಟೇ ಮುಗಿತಾ ಇದೆ ಅಂತ ಅರ್ಥ. ತುಂಬಾ ಇತ್ತೀಚೆಗೆ 50% ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿದೆ ಸರ್ ಜೇನ್ ಇದು. ಹೌದು ಸರ್, ಜೇನ್ ನೀವು ಇದ್ ಮಾಡ್ಬೇಕು. ಮೇನ್ ಏನ್ ಜೇನ್ಗೆ ಅಂದ್ರೆ ಹಾ. ನೀವು ಬಂದು ಈ ಕೆಮಿಕಲ್ ಮದ್ದನ್ನ ಹಾ. ಸ್ವಲ್ಪ ಕಂಟ್ರೋಲ್ ಆಗಿ ಯೂಸ್ ಮಾಡ್ಬೇಕು. ಹಾ. ಅದ್ರಿಗೆ ನಾವು ಈ ನಮ್ಮ ಮರಗಳಿಗೆ ಬಂದು ನಾವು ಮದ್ದು ಹೊಡೆಯಲ್ಲ, ಔಷಧಿ ಹೊಡೆಯಲ್ಲ. ಹಾ. ಅಂದ್ರೆ ಔಷಧಿ ಹೊಡೆಯಲ್ಲ ಅಂದ್ರೆ ನಾವು ಅದ್ರಿಗೆ ಆಲ್ಟರ್ನೇಟಿವ್ ಏನ್ ಮಾಡ್ತೀವಿ ಅಂದ್ರೆ, ಹಾ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಸರ್, ಇಲ್ಲಿ ಚಿಕ್ಕ ಮರ ಇದು, ಇಲ್ಲಿ ಕಾಯಿಗಳು ನೋಡಿ ಯಾವ ರೇಂಜ್ಗೆ ಇದೆ ಅಂತ. ಎಲ್ಲಾದ್ರಲ್ಲೂ ಅದೇ ತರ ಇರುತ್ತೆ ಅದೇ ಲಾಸ್ಟ್ ಟೈಮ್ ಸರ್. ನೆಲದಲ್ಲೇ ಬಂದ್ಬಿಡುತ್ತೆ. ಹೌದಾ? ಇದು 6 ಒಂಬಲ್ಲಿ ಸ್ಟಾರ್ಟ್ ಆಗಿದ್ರೆ ನೆಲದಲ್ಲೇ ಇರುತ್ತೆ ಕಾಯಿ, ನೆಲದಲ್ಲೇ ಕಿತ್ಕೊಳ್ಳೋದು. 6 ವರ್ಷದ ಗಿಡ ಇದಕ್ಕೆ ಸ್ವಲ್ಪ ಐಟನು ಬಂದಿದೆ ಅಲ್ಲ ಸರ್? ಸರ್, ಅದು ಹೆಂಗಂತ ನಾವ್ ಹೇಳ್ತೀವಿ. ಈ 6 ವರ್ಷಕ್ಕೆ ಇದು ಎಷ್ಟು ಹಿಂಗ್ ಬೆಳೆದ್ ಬಿಡ್ತಂದ್ರೆ ನಮ್ಗೆ ಮಾರ್ಕೆಟಿಂಗ್ ಬಂದ್ ಹೆಂಗಂದ್ರೆ ನಾವ್ ಇವಾಗ ಸ್ವಿಗ್ಗಿ ಕೊಡ್ತಾ ಇದೀವಿ, ಝೊಮ್ಯಾಟೊ, ಜೆಪ್ಟೋ, ಬ್ಲಿಂಕಿಟ್ ಇವೆಲ್ಲ ಕೊಡ್ತಾ ಇದೀವಿ ನಾವು. ಅವ್ರು ಬಂದು ಇಲ್ಲೇ ತಗೊಂಡ್ ಹೋಗ್ತಾ ಇದಾರೆ. ನಮ್ ಕೆಲವು ಫ್ರೆಂಡ್ಸ್, ಅವರು ಕಂಪ್ನಿ ಫ್ರೆಂಡ್ಸ್ ಎಲ್ಲ ಇದಾರೆ. ಹೊಸಕೋಟೆದಲ್ಲಿ ಅವ್ರು ಗಜೇಂದ್ರ ಅಂತ, ಅವರು ನಮ್ ಫ್ರೆಂಡ್, ಇವಾಗ ಅವರು ಮಾರ್ಕೆಟಿಂಗ್ ಮಾಡ್ತಾ ಇದಾರೆ. ಎಲ್ಲ ಚೆನ್ನಾಗಿ ತುಂಬಾ ಸೂಪರ್ ಆಗಿ ಮಾಡ್ತಾರೆ ಅವರು. ಇವಾಗ ನಮ್ಗೆ ಸದ್ಯಕ್ಕೆ ಇಲ್ಲಿ ತೋಟದಲ್ಲಿ 36 ರೂಪಾಯಿ ಕೊಡ್ತಾ ಇದಾರೆ. 36 ರುಪೀಸ್. ಸರ್, ಈಗ ನೀವು ರೇಟ್ ಕೇಳಿದ್ರೆ ನನಗೆ ಶಾಕ್ ಆಗುತ್ತೆ. 36 ರುಪೀಸ್ ಒಂದು. ಹೌದು ಸರ್, ಅವೆಲ್ಲ ತೋರಿಸ್ತೀನಿ, ಬಿಲ್ ಎಲ್ಲ ಬೇಕಂದ್ರೆ ತೋರಿಸ್ತೀನಿ. ಇರ್ಲಿ ಸರ್ ನಮ್ಗೆ. ಯಾಕಂದ್ರೆ ಆ 36 ರುಪೀಸ್ ಹೆಂಗಂದ್ರೆ ನಾವು ಬಂದು 1 kg 300 ಗ್ರಾಮ್ ಇರೋ ಕಾಯಿಗೆ
1 kg 1 kg 300 ಗ್ರಾಮ್ ಇದ್ರೆ ಸಾಕು ಅವ್ರಿಗೆ. ಆಕ್ಚುಲಿ 1 kg 300 ಗ್ರಾಮ್ ಇರೋ ಕಾಯಿನ ನಾವು ಕುಡಿಯಕ್ಕೆ ಆಗಲ್ಲ. ಏನಂತಾರೆ ತುಂಬಾ ಎಳೆದು ಅಂತಾರೆ, ಅದು ಕುಡಿದ್ರೆ ಕುಡಿಯಕ್ ಆಗಲ್ಲ. ಆದ್ರೆ ಅವ್ರ ಮಾರ್ಕೆಟಿಂಗ್ ಅದು ಅವ್ರ ಕಂಪನಿ ರಿಕ್ವೈರ್ಮೆಂಟ್ ಅಷ್ಟೇ ಇರೋದು. ಅದ್ರಗೋಸ್ಕರ ನಮ್ಗಿನ್ನು ಲಾಭನೇ. ಬೇಗ ಬೇಗ ಕಟಿಂಗ್ ಆಗ್ತಾ ಇರುತ್ತೆ. ನೀವ್ ಎಷ್ಟು ಬೇಗ ಕಟಿಂಗ್ ಮಾಡಿದ್ರೆ ಅಷ್ಟು ಜಾಸ್ತಿ ಬರುತ್ತೆ. ನೀವು ಅದರಿಂದ ಒಂದು ಗರಿಗೆ ಒಂದು ಗೊನೆ ಇರುತ್ತೆ. ನೀವ್ ಯಾವ ಮರ ಆದ್ರೂ ಎತ್ಕೊಳ್ಳಿ, ಒಂದು ಗರಿಗೆ ಒಂದು ಗೊನೆ ಇರುತ್ತೆ. ಒಂದು ಗೊನೆ ಇರುತ್ತೆ. ಇಲ್ಲಿನೂ ನೋಡಿ ಸರ್, ಒಂದು ಗೊನೆ ಬರಲ್ಲ ಸರ್. ಒಂದೊಂದ್ ಪ್ರತಿ ಗರಿಗೂ ಒಂದೊಂದ್ ಗೊನೆ ಇರುತ್ತೆ. ನೀವು ನೋಡ್ಕೊಳ್ಳಿ, ಬೇಕಂದ್ರೆ ಕಟಿಂಗ್ ಆಗಿರುತ್ತೆ. ಈ ತರ ಜೇನು ಬಾಕ್ಸ್ಗಳು ಯಾವ ತರ ಇಟ್ಟಿದ್ರ, ಹೇಗೆ ಸರ್? ನಮ್ಮ ಹತ್ರ ಇವಾಗ ಒಂದು 15 ಇಂದ 20 ಬಾಕ್ಸ್ ಇಕ್ಕಿದೀವಿ ನಾವು. ಇದೊಂದು ಸ್ಯಾಂಪಲ್ ಮಾಡ್ತಾ ಇದೀವಿ. ಇವಾಗ ಇನ್ನೂ ಒಂದು 50-60 ಇಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ನಿಮ್ ಕಣ್ಣಾರೆ ನೋಡಿ ಇದು. ಇವಾಗ ನಾವ್ ಇದ್ರಿಗೆ ಏನು ಮಾಡಲ್ಲ ನೋಡಿ. ಈ ಬಾಕ್ಸ್ ಫಸ್ಟ್ ಬಂದು ನಾವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸಿಗಲ್ಲ ನಮ್ಗೆ. ಕೆಲವು ಜಾಗದಲ್ಲಿ ಇದೆ, ಕೊಯಂಬತ್ತೂರಿಂದ ಸಿಗುತ್ತೆ, ಕೆಲವು ಈಶಾ ಕಡೆಯಿಂದ ಕೆಲವು ಸಿಗುತ್ತೆ. ಈಶಾ ಫೌಂಡೇಶನ್ ಇದೆ ಅಲ್ವಾ, ಅದ್ರಲ್ಲೂ ಕೆಲವು ಸಿಗುತ್ತೆ. ನಾವ್ ಇದು ಬಂದು ಸಪರೇಟ್ ಆಗಿ ತಗೊಂಡ್ವಿ. ಇದು 6000 ರೂಪಾಯಿ ಏನೋ ಚಾರ್ಜ್ ಮಾಡಿದ್ರು ಅಲ್ಲಿಂದ. ಆಮೇಲೆ ಇವಾಗ ಗೌರ್ಮೆಂಟ್ ಅಲ್ಲೇ ಸಬ್ಸಿಡಿ ಕೊಡ್ತಾರೆ ಇದ್ರಿಗೆ. ಸಬ್ಸಿಡಿ ರೇಟ್ ಅಲ್ಲಿ ಒಂದ್ 2000 ರೂಪಾಯಿಗೆ ಏನೋ ಕೊಡ್ತಾರೆ. ನೀವಾಗ ನೋಡಿ, ಮತ್ತೆ ನಾನು ಅದು ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಜೇನ್ ಹುಳ ಹೆಂಗ್ ಹೋಗ್ತಾ ಇದೆ ಒಳಗಡೆ ಅಂತ, ಜೇನ್ ನೋಡ್ಕೊಳ್ಳಿ ಒಳಗಡೆ ಹೆಂಗಿರುತ್ತೆ ಅಂತ ನೋಡಿ. ಇವಾಗ ನಿಮ್ ಕಣ್ಣಾರೆ ನೋಡಿ. ಈ ಫ್ಯಾಮಿಲಿಗಳನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡಿ ಸರ್ ಹೊಸ ಬಾಕ್ಸ್ಗೆ? ಆಯ್ತಾ? ಅದು ಆಯ್ತು, ತಗೊಂಡಿದ್ದೆ ಸರ್. ಆಕ್ಚುಲಿ ನಾವು ಇವಾಗ ಫಸ್ಟ್ ತಗೋ ಬರುವಾಗ ಇವಾಗ ಇದ್ರಲ್ಲಿ ಕಡಿಮೆ ಅಂದ್ರೆ ಕೂಡ ನಮ್ಗೊಂದು 5 ಲೀಟರ್ ಸಿಗುತ್ತೆ ತುಪ್ಪ. ಹೌದು, ನೀವು ಒಂದ್ ತಿಂಗಳಿಗೆ ಇದೆ. ಹೌದು, ಒಂದೇ ಒಂದ್ ತಿಂಗಳಿಗೆ. ಅದು ಒರಿಜಿನಲ್ ತುಪ್ಪ ಸಿಗೋದೇ ಕಷ್ಟ. ಹೌದು ಸರ್, ಒರಿಜಿನಲ್ ತುಪ್ಪ. ಪ್ಲಸ್ ಬಂದು ನಿಮ್ಗೆ ಏನಾದ್ರೂ ಹೂವ ಸೀಸನ್ ಬರುತ್ತಲ್ಲ, ಅವಾಗ 15 ದಿವಸಕ್ಕೆ ಸಿಗ್ಬಿಡುತ್ತೆ. 15 ದಿವಸಕ್ಕೆ 5 ಲೀಟರ್ ಸಿಗುತ್ತೆ ನಮ್ಗೆ. ಒರಿಜಿನಲ್ ತುಪ್ಪ 1000 ರೂಪಾಯಿ ಕೊಟ್ಟರೆ ಕೂಡ ಸಿಗಲ್ಲ. ಕಂಪಲ್ಸರಿ 5 ಲೀಟರ್ ಇರುತ್ತೆ. ನಮ್ ತುಂಬಾ ಜನ ಕೇಳ್ತಾರೆ. ನಾವು ಬಂದಿದ್ ಏನ್ ಮಾಡ್ತೀವಿ ಅಂದ್ರೆ ನಮ್ ಮನೆಗೆ ಫುಲ್ ಯೂಸ್ ಮಾಡ್ತೀವಿ. ನಮ್ ರಿಲೇಟಿವ್ಸ್ ಗೆಲ್ಲ ಕೊಡ್ತೀರಿ, ನಮ್ ಫ್ರೆಂಡ್ಸ್ ಕೊಡ್ತಾ ಇದೀರಿ. ನಮ್ದೇ ಯಾವ್ದು ಅಂಗಡಿ ಇದಾರೆ, ಅವ್ರು ಸ್ವಲ್ಪ ಒಂದ್ 20 ಗ್ರಾಮ್ 30 ಗ್ರಾಮ್ 60 ರೂಪಾಯಿಗೆ ನಾವು ಮಾರ್ತಾರೆ. 60 ರೂಪಾಯಿ. ಹೌದು, ಚಿಕ್ಕದಾಗಿ ಹಂಗೆ ಸ್ಲೈಸಸ್ ಮಾಡಿ 60 ರೂಪಾಯಿಗೆ 20 ಗ್ರಾಮ್ ಏನೋ ಇಷ್ಟೇ ಇರೋದು. 60 ರೂಪಾಯಿ ನಾವು ಮಾರ್ತಾರೆ. ದುಡ್ಡು ಕೊಟ್ರು ಒರಿಜಿನಲ್ ತುಪ್ಪ ಸಿಗಲ್ಲ. ನೋಡಿದ್ರ ನಿಮ್ ಕಣ್ಣಾರೆ ನೋಡ್ತಾ ಇದೀರಾ. ಇದನ್ನ ಹೆಂಗ್ ಫಸ್ಟ್ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಎಲ್ಲಾರು ಇದನ್ನೇ ತಿನ್ನೋದು. ಇದು ಸ್ಟಾರ್ಟಿಂಗ್ ಹೆಂಗ್ ಮಾಡ್ಬೇಕಂದ್ರೆ, ಈ ಬಾಕ್ಸ್ ಬಂದು ನೈಟಲ್ ತಗೋ ಬರ್ತಾರೆ. ನೈಟಲ್ ತಗೋ ಬಂದು ಅದ್ರಲ್ಲಿ ಕ್ವೀನ್ ಬಿ ಅಂತ ಇರುತ್ತೆ, ರಾಣಿ ಅಂತ ಇರುತ್ತೆ. ಒಂದೇ ಒಂದು ಇರೋದು. ಇದು ಬಂದು ಆ ರಾಣಿಗೆ ಇದ್ರಲ್ಲ ಅವೇ ರಾಣಿನೇ ಹೆಡ್. ಇನ್ನೆಲ್ಲ ಲೇಬರ್ಸ್ ಅವಲ್ಲ. ಸರಿ, ಇನ್ನೊಂದು ನಾನು ಗಮನಿಸಿದೆ, ಈಗ ಹೊಸ ಬಾಕ್ಸ್ ಗಳು ತಂದಿಟ್ಟಿದ್ರೆ ಜೇನ್ ಬಾಕ್ಸ್ ಗಳು, ಅದ್ರಲ್ಲಿ ಅಷ್ಟು ಬೇಗ ಫ್ಯಾಮಿಲಿ ಬಂದು ಕೂತ್ಕೊಂಡ್ಬಿಟ್ಟಿದೆ, ಹೆಂಗೆ ಅಂತ ಸರ್? ಅದು ಬಂದು ನೀವೇ ನೋಡಿ, ಬನ್ನಿ ನೀವೇ ನೋಡಿ. ನಾವ್ ಏನು ಮಾಡಿಲ್ಲ ಅವ್ರನ್ನ. ಈ ಫ್ಯಾಮಿಲಿ ತಗೊಂಡಾಗ ರಾಣಿ ಒಳಗೆ ಇಟ್ಕೊಂಡಾಗ ಅದ್ರಲ್ಲಿ ಇಟ್ಟರು ಅದು ಇಲ್ಲ ನಾವೇನು ಮಾಡಿಲ್ಲ. ಆಕ್ಚುಲಿ ನೀವು ಕಳೆ ಮದ್ದು ಯೂಸ್ ಮಾಡ್ಬೋದು. ಹೌದು, ಯೂಸ್ ಮಾಡ್ಬೋದು. ಯಾಕಂದ್ರೆ ಇವಾಗ 20 ಎಕರೆ 30 ಎಕರೆ ಮಾಡೋರು ಇದು ಮಾಡಕ್ಕಾಗಲ್ಲ. ಒಂದು ವರ್ಷಕ್ಕೆ 2 ಸತಿ ಯೂಸ್ ಮಾಡ್ಬೋದು. ಅದ್ರ ಮೇಲೆ ನೀವು ಕಳೆ ಮದ್ದು ಯೂಸ್ ಮಾಡಿದ್ರೆ ಮಣ್ಣು ಕೆಟ್ಟೋಗುತ್ತೆ. 1-2 ಸತಿ ಯೂಸ್ ಮಾಡ್ಬೋದು. ಇದು ತಂದು ಎಷ್ಟು ದಿನ ಆಯ್ತು ಸರ್ ಬಾಕ್ಸ್? ಸರ್, ಇದು ತಂದು ಒಂದು 20 ದಿವಸ ಆಯ್ತು. ನೋಡಿ, ನೀವೇ ನೋಡಿ. ನಾವೇನು ಮಾಡಿಲ್ಲ. ಇದ್ರನ್ನ ಒಂದೇ ಒಂದು ಫ್ಯಾಮಿಲಿನ ನಾವು ತಗೋ ಬಂದಿದ್ದು. ಅಂದ್ರೆ ಅಲ್ಲಿ ಮೇನು ಅದೇ ಬಂದು ಉತ್ಪತ್ತಿ ಆಗೋಗುತ್ತೆ, ಅದೇ ಬಂದು ಫ್ಯಾಮಿಲಿ. ಹೌದು, ಅದರಿಂದ ಇದು ಒಂದು 20 ಅಡಿ ಇಕ್ಕಿದೀವಿ. ನೀವೇ ನೋಡ್ಕೊಳ್ಳಿ. ಅಂದ್ರೆ ಇದು ಬಾಕ್ಸ್ ಹೊಸದಾಗಿ ಬಂದಿರೋದಲ್ಲ? ಹೊಸದಾಗಿ ಅವೇ ಬಂದ್ಬಿಡುತ್ತೆ ನೋಡಿ. ಒಳಗಡೆ ಈಗ ಸ್ಟಾರ್ಟ್ ಅವೇ ಸ್ಟಾರ್ಟ್ ಆಗೋಗಿದೆ ನೋಡಿ. ಸೂಪರ್ ಸರ್. ಹೊಸದಾಗಿ ಬಂದು ಫ್ಯಾಮಿಲಿ. ಹೌದು ಸರ್, ಅವೇ ನಾವೇನು ಮಾಡೋಂಗಿಲ್ಲ, ಅವೇ ಎಲ್ಲ ಮಾಡ್ಕೊಂಡು. ಈಗ 4 ಬಾಕ್ಸ್ ಅಲ್ಲಿ ಇದೆ ಸರ್? ಇದೆ ಸರ್, ಇದೆ. ನೋಡಿ, ಇಲ್ಲಿ ನೋಡಿದ್ರೆ ಇಲ್ಲಿ ಹೋಗುತ್ತೆ. ಅದ್ ನೋಡ್ರಿ, ಇಲ್ಲಿ ಚಿಕ್ಕದಾಗಿ ಗ್ಯಾಪ್ ಇದೆ. ಸೈಡ್ ಅಲ್ಲಿ ಇಲ್ಲಿದೆ. ಸೈಡ್ ಅಲ್ಲಿ ಆಲ್ಮೋಸ್ಟ್ 4 ಫಿಲ್ ಅಪ್ ಇದೆ ಸರ್. ಇದೆ ನೋಡಿ. ಏನಾದ್ರೂ ಒಂದು ಹುಳ ಏನಾದ್ರೂ ಕಚ್ತಾ ಇದೆ ನೋಡಿ. ನಿಮ್ಗೆ 20 ದಿವಸ ಅದು ಆಲ್ರೆಡಿ 10 ದಿವಸ ಆಗಿದೆ. ತಗೊಂಡ್ಬಂದು ನೋಡಿ, ಇಲ್ಲಿ ಬಂದ್ ನೋಡಿ. ಇಲ್ಲಿ ಒಳಗಡೆ ಹೋಗ್ತಾ ಇದೆ ನೋಡಿ. ಈ ತರ ಹೋಗುತ್ತೆ, ಈ ತರ ಹೋಗುತ್ತೆ. ಈಗ ನಿಮ್ ಪಾಲಿನೇಷನ್ಗೂ ಅನುಕೂಲ ಆಯ್ತು ಸರ್. ಸರ್, ಜೇನುತುಪ್ಪ ನಮ್ಗೆ ಪಾಲಿನೇಷನ್ ಇಂಪಾರ್ಟೆಂಟ್. ಅದು ಪಾಲಿನೇಷನ್ ಆದ್ರೇನೆ ನಿಮ್ಗೆ ಹೂವು ಬಂದು ಹಿಂದೆ ಆಗೋದು, ಇಲ್ಲಾಂದ್ರೆ ಉದುರೋಗುತ್ತೆ. ಹೌದು ಸರ್.
ಪಾಲಿನೇಷನ್ ಪಾಲಿನೇಷನ್ ಅಂದ್ರೆ ಪೋಲನ್ ಗ್ರೈನ್ಸ್ ಇರುತ್ತೆ ಒಂದಿದ್ರಲ್ಲಿ, ಆ ಪೋಲನ್ ಗ್ರೈನ್ಸ್ ಒಂದ್ರಿಂದ ಇನ್ನೊಂದ್ರಿಗೆ ಹೋಗಿ ಅದು ಕ್ರಾಸ್ ಆಗಿ ನಿಮ್ಗೆ ಹಿಂದೆ ಆಗುತ್ತೆ. ಅದು ಸರ್ ಈಗ ಡಬಲ್ ಪ್ರಾಫಿಟ್ ಆಯ್ತು, ಈ ಕಡೆ ಇಳುವರಿನೂ ಹೆಚ್ಚಾಯ್ತು, ಈ ಕಡೆ ನಮ್ಗೆ ತುಪ್ಪ. ಹೌದು ಸರ್, ಇದು ತುಪ್ಪ ಮಾತ್ರನೇ ಅಲ್ಲ ಸರ್, ಇನ್ನೂ ಒಂದಿದೆ ಇದ್ರಲ್ಲಿ. ಅದ್ ಹೆಂಗಂದ್ರೆ 1:3 ಅಂತ ಲೆಕ್ಕ. ಅದು 1:3 ಅಂದ್ರೆ ಒಂದೇ ಕಲ್ಲಿಗೆ ಮೂರು ಮಾವಿನಕಾಯಿ. ಸರ್ ಆಮೇಲೆ ಇನ್ನೊಂದು ಸರ್, ಈಗ ಪರ್ಸನಲ್ ವಿಚಾರ ಕೇಳಿಲ್ಲ ಅವಾಗ್ಲೇ ನಿಮ್ಗೆ, ಹೇಳಿ ಸರ್. ಈ ಕೃಷಿ ಕ್ಷೇತ್ರಕ್ಕೆ ನೀವು ಮೂಲ ಫಸ್ಟ್ ಇಂದ ಈಗೇನ ಅಥವಾ ಎಜುಕೇಶನ್ ಏನಾದ್ರು ಮಾಡ್ಕೊಂಡ್ ಬಂದು ಇದಕ್ಕೆ ಬಂದ? ಸರ್ ಇಲ್ಲ, ನಾವು ನಮ್ಮ ಅಣ್ಣ ಬಂದು B.Com ಮಾಡಿದ್ದಾರೆ, ನಾನು ಅವ್ರು ನಮ್ ಬ್ರದರ್. ನಾನ್ ಬಂದು BE ಮಾಡಿರೋದು, BE ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಅಲ್ಲಿ, ಅವ್ರು B.Com. ನಾವು ಬಂದು TCS ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. TCS ಅಲ್ಲಿ ಕ್ಯಾಬ್ ಜಿಮಿನಿ, ಹೌದು ಟಾಟಾ ಕನ್ಸಲ್ಟೆನ್ಸಿ ಕ್ಯಾಬ್ ಜಿಮಿನಿ ಅಲ್ಲೆಲ್ಲ ವರ್ಕ್ ಮಾಡಿದೀನಿ 7 years. ಆಮೇಲೆ ಅದು ಸ್ವಲ್ಪ ಬೋರ್ ಹೊಡೆದ್ಬಿಟ್ಟು ನಾವು ಈಗ ಫಾರ್ಮಿಂಗ್ ಕಡೆ ಬಂದ್ಬಿಟ್ವಿ. ಇವಾಗ ಒಂದು 10 ವರ್ಷದಿಂದ ನಾವು ಫುಲ್ ಅಂಡ್ ಫುಲ್ ನಮ್ ತಂದೆಯವ್ರ ಜೊತೆ, ನಮ್ ತಂದೆಯವ್ರು ಇದಾರೆ, ಫಸ್ಟ್ ನಮ್ ತಂದೆಯವ್ರು ಮಾಡ್ತಾ ಇದ್ರು, ಅವ್ರದಂಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಸರ್ ನಿಮಗೆ ಈ ತೆಂಗು ಕೃಷಿನಲ್ಲಿ ಈಗ ಹಾರ್ವೆಸ್ಟ್ ವಿಚಾರಕ್ಕೆ ಬಂದ್ರೆ, ಒಂದು ವಾರಕ್ಕೆ ಒಂದು ಹಾರ್ವೆಸ್ಟ್ ಅಂದ್ವಲ್ಲ, ಅಂದಾಜು ಹೆಚ್ಚು ಕಡಿಮೆ ಎಷ್ಟು ಕಾಯಿ ಹಾರ್ವೆಸ್ಟ್ ಮಾಡ್ಬೋದು ಸರ್? ನಮ್ದು ಇವಾಗ ಒಂದು ಎಕ್ಸಾಂಪಲ್, ಒಂದು ಎಕರೆಗೆ 80 ಗಿಡ ಅಂತ ಅಲ್ವಾ, ಒಂದು 10 ಎಕರೆಗೆ ಒಂದು 800 ಗಿಡ ಅಂತ ಇಟ್ಕೊಳ್ಳಿ. 800 ಗಿಡಕ್ಕೆ 10 ದಿವಸಕ್ಕೆ ಒಂದು ಹಾರ್ವೆಸ್ಟಿಂಗ್ ಅಂತ ಇಟ್ಕೊಳ್ಳಿ. ತಿಂಗಳಿಗೆ 3 ಸತಿ ಅಂದ್ರೆ ಒಂದು ಮರಕ್ಕೆ ಕಡಿಮೆ ಅಂದ್ರೂ ಒಂದು ಗೊನೆ ಸಿಗುತ್ತೆ. ಅದು ಹೆಂಗಂದ್ರೆ ಸೈಕಲ್ ಇರುತ್ತೆ ಅಲ್ಲ, ಇವಾಗ 30 ದಿವಸಕ್ಕೆ ಒಂದ್ ಮರದಲ್ಲಿ ಒಂದು ಗೊನೆ ಅಂದ್ರೆ ಒಂದೊಂದ್ ಸಿಗುತ್ತೆ, ಒಂದ್ ಸಿಗಲ್ಲ. ಅಂದ್ರೆ ಗ್ಯಾರಂಟಿ ಬಂದು ನಮ್ಗೆ ಇವಾಗ 800 ಗಿಡ ಅಂತೀವಲ್ಲ, ಒಂದು 600 ನೀವು ಬಂದು 800 ಗಿಡಕ್ಕೆ 10 ಕಾಯಿ ಅಂತ ಇಟ್ಕೊಳ್ಳಿ, ಎಷ್ಟಾಯ್ತು? 8,000 ಆಯ್ತು. 8,000 ಕಂಪಲ್ಸರಿ ನಮ್ಗೆ ಬಂದು ಸಿಗುತ್ತೆ. ಅಂದ್ರೆ ಒಂದು ವಾರಕ್ಕೆ ಇದು 10 ದಿವಸಕ್ಕೆ ಅದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸ್ವಲ್ಪ ಬಿಸಿಲು ಕಾಲದಲ್ಲಿ 1,000 1,500 ಕಡಿಮೆ ಆಗ್ಬೋದು, ಇವಾಗ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ರೆ ಮಾರ್ಕೆಟಿಂಗ್ ಬಗ್ಗೆ ತೊಂದ್ರೆನೇ ಇಲ್ಲ, ಚೆನ್ನಾಗಿದೆ ಮಾರ್ಕೆಟಿಂಗ್. ನೀವು ಎಷ್ಟು ಸಮುದ್ರ ಅದು ಈ ಕಾಯಿಗೆ, ಇದು ನೀವು 10,000 ಎಕರೆ ಇದ್ರು ಅವ್ರಿಗೆ ಸಾಕಾಗಲ್ಲ. ನಾವು ಅತ್ಯವಶ್ಯ ಇದು, ಹೌದು ಬೇಕೇ ಬೇಕು. ಐಟಿ ಕಂಪ್ನಿಗಳು ಕೊಡ್ತಾ ಇದಾರೆ. ಇವಾಗ ಬ್ಯಾರೆದೆಲ್ಲ ಪ್ರಮೋಟ್ ಮಾಡಲ್ಲ, ಎಳ್ನೀರ್ ಕುಡೀರಿ, ನೀವು ಫ್ಲೈಟ್ ಅಲ್ಲಿ ಹೋದ್ರೆ ಕೂಡ ನಿಮ್ಗೆ ಅದ್ ಬಂದು ಬಾಟ್ಲ್ ಅಲ್ಲಿ ಮಾಡಿ ಇದ್ ಕೊಡ್ತಾ ಇದಾರೆ. ಇದ್ರಿಗೆ ಇನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ಮಾಡ್ಬೋದು ನಾವ್ ಇದ್ರನ್ನ. ಹೌದು ಸರ್, ಓನ್ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ನಮ್ಮ ಮಾರ್ಕೆಟಿಂಗ್ ಟೆಕ್ನಾಲಜಿ. ಹೌದು ಸರ್, ಹೌದು. ಅವ್ರಿಗೇನಾದ್ರೂ ಇಷ್ಟ ಇದ್ರೆ ಆ ತರ ಔಟ್ಸೋರ್ಸ್ ಮಾಡ್ಕೊಂಡು, ಇವಾಗ ನಮ್ಗೆ ಸಾಲಲ್ಲ, ಪಕ್ಕದಲ್ಲಿರೋ ಹತ್ರ ತಗೊಂಡು ಬಾಟ್ಲ್ ತರ ಚಿಕ್ಕ ಕಂಪ್ನಿಗಳು ಮಾಡ್ಬೋದು. ಸರಿ ಸರ್, ಈಗ 6 ವರ್ಷದ ಕೃಷಿ ನಿಮ್ಮ ತೆಂಗಿನಲ್ಲಿ ಸಸ್ಯ ಕೃಷಿನಲ್ಲಿ ನೋಡಿದೀವಿ. ಪ್ರಾರಂಭದಲ್ಲಿ ಸರ್ ಇಳುವರಿ ಬರೋವರೆಗೂ ಇಂಟರ್ ಕ್ರಾಪಿಂಗ್ ಆಗಿ ಏನಾದ್ರು ಬೆಳೆದಿದ್ದೀರಾ ಸರ್? ಇಂಟರ್ ಕ್ರಾಪಿಂಗ್ ಬಂದು ನಾವು ಗೋವಾ ಹಾಕಿದ್ವಿ, ಅಂದ್ರೆ ಸೀಬೆ ಅಂದ್ರೆ ನಮ್ದು ಬಂದು ಹೆಂಗಂದ್ರೆ ತೈವಾನ್ ವೆರೈಟಿ ಅಂತ ಹೇಳ್ತಾರೆ. ನಾವು ಬಂದು ಇಸ್ರೇಲ್ ಇಂದ ನಾವು ಇಂಪೋರ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಇಸ್ರೇಲ್ ಇಂದ? ಹೌದು, TSK 24 ಅಂತ ಒಂದು ವೆರೈಟಿ ಇಸ್ರೇಲ್ ಇಂದ ನಾವು, ನಮ್ ಫ್ರೆಂಡ್ಸ್ ಇದ್ರ ಅವಾಗ. ಅದು ಕೊಚಿನ್ ಬರುತ್ತೆ, ಕೊಚಿನ್ ಇಂದ ನಾವು ಇಲ್ಲಿಗೆ ಮತ್ತೆ ಇದ್ ಮಾಡ್ಕೊಂತ ಇದ್ವಿ. ಅಂದ್ರೆ ಕೇರಳ ಕೊಚಿನ್? ಹೌದು, ಅಲ್ಲಿ ಬರುತ್ತೆ. ಅಲ್ಲಿಂದ ನಾವು ಇಲ್ಲಿ ಬಂದು ಇದ್ ಮಾಡ್ಕೊಂಡು ಅದನ್ನ ಕ್ಲೋನಿಂಗ್ ಮಾಡ್ತಾರೆ. ಕ್ಲೋನಿಂಗ್ ಗಿಡ ಅದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ತೀವಿ. 1 ಎಕರೆಗೆ 750 ಗಿಡ ಮಾಡ್ತೀವಿ. 750 ಅಂದ್ರೆ 6 ಅಡಿಗೆ 4 ಅಡಿ, 6 ಅಡಿಗೆ 4 ಅಡಿ ತರ ನಾವು ನೋಡುದು. ಅದ್ ನಿಮ್ಗೆ ಗಿಡನು ಬೇಕಂದ್ರೆ ತೋರಿಸ್ತೀನಿ, ಚೆನ್ನಾಗಿ ಬರುತ್ತೆ ಸರ್. ಇಳುವರಿ ವಿಚಾರ ಸರ್, ತೈವಾನ್ಗೂ ಇಸ್ರೇಲ್ ವೆರೈಟಿಗೂ ಡಿಫ್ರೆನ್ಸ್ ಸರ್? ತೈವಾನ್ ಬಂದು ತುಂಬಾ ಜನ ಫೇಕ್ ಇದೆ, ಅದ್ರಲ್ಲಿ 10% ಒರಿಜಿನಲ್ ಇರೋದು. 90% ನನ್ಗೆ ಇವತ್ತು ಇಷ್ಟೇ ಬರುತ್ತೆ ಅಂತ ನನ್ ಬೇಕಂದ್ರೆ ಪ್ರಾಫಿಟ್ ಇನ್ಕಮ್ ಬರೋದು 3 ವರ್ಷ ಆಗುತ್ತೆ. ಹೌದು ಸರ್. ಅಷ್ಟರೊಳಗಡೆ ಈ ಸೀಬೆನ ಕೃಷಿನಲ್ಲಿ ಸ್ವಲ್ಪ ಆದಾಯ, ಹೌದು ಸ್ವಲ್ಪ ಏನಲ್ಲ, ಚೆನ್ನಾಗಿ ಆದಾಯ ಮಾಡ್ಬೋದು. ಇಸ್ರೇಲ್ ಗಿಡಗಳೆಲ್ಲ ತರ್ಸ್ಕೋಬೇಕಂದ್ರೆ ಸರ್ ಎಲ್ಲಿ? ಸರ್ ನಾವೊಂದು ಸಾಫ್ಟ್ವೇರ್ ಅಲ್ಲಿ ಇರೋದ್ರಿಂದ ನಮ್ಗೆ ಅಲ್ಲಿ ಫ್ರೆಂಡ್ಸ್ ಇದಾರೆ ಅಲ್ಲಿ. ಹೌದು, ಆ ಕಂಟ್ರಿದಲ್ಲಿ ಇದಾರೆ, ಬೇರೆ ಕಂಟ್ರೀಸ್ ಅಲ್ಲೂ ಇದಾರೆ. ನಾವು ಅವ್ರ ಮೂಲದಿಂದ ಕೆಲವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಪ್ರಾರಂಭದಲ್ಲಿ ಸರ್ ಈಗ ಸೀಬೆ ಗಿಡ ನಾಟಿ ಮಾಡಿದ್ವಿ ಅಂತ ಹೇಳಿದ್ರಿ, ಈಗ ನಿಮ್ ತೋಟದಲ್ಲಿ ಸೀಬೆ ಗಿಡ ಇಲ್ಲ, ಅದನ್ನ ಎಷ್ಟು ದಿನ ಮೇಂಟೈನ್ ಮಾಡಿದ್ರಿ ಸರ್? ಎಷ್ಟು ಇಟ್ಕೊಂಡಿದ್ರಿ ಸರ್? ನಾವು ಈ ತೆಂಗಿನ ಗಿಡ ಸೀಬೆ ಗಿಡ ಒಂದೇ ಟೈಮಾಗೆ ನಾವು ಪ್ಲಾಂಟೇಶನ್ ಮಾಡಿದ್ದು. ಆದ್ರೆ ಇದು ಏನಾಯ್ತು ಅಂದ್ರೆ ಇವಾಗ ನಾವು ಇವಾಗ ಒಂದು 6 ತಿಂಗಳಾಯ್ತು ನಾವು ತೆಗೆದು. ಯಾಕಂದ್ರೆ ನಮ್ ಪ್ಲಾನ್ ಇದ್ದಿದ್ದೆ 5 ವರ್ಷದ ನಾವು ಇಟ್ಕೋಬೇಕು, ಇಂಟರ್ ಕ್ರಾಪ್ ಅಂತ ಇಟ್ಕೊಂಡಿದ್ದು. ತೆಂಗು ಬರೋದು 3 ವರ್ಷ ಆಗುತ್ತೆ. 3 ವರ್ಷ ಗಂಟ ಅದು ಒಂದೇ ನಾವು ಮೇಂಟೈನ್ ಮಾಡಿದ್ರೆ ವೇಸ್ಟ್ ಅಂತ ಸೀಬೆ ಗಿಡ ಮಾಡಿದ್ವಿ, ಒಳ್ಳೆ ಪ್ರಾಫಿಟ್ ಬಂತು.
ಒಳ್ಳೆ ಪ್ರಾಫಿಟ್ ಬಂತು. ಹಾ. ಇವಾಗ ನೆರಳು ಜಾಸ್ತಿ ಆಗೋಯ್ತು, ಹಾ. ಆದ್ರಿಂದ ಸ್ವಲ್ಪ ಸನ್ಲೈಟು ಹಾ. ಅದೆಲ್ಲ ಕಡಿಮೆ ಆಗೋದ್ರಿಂದ ಹಾ. ನಿಮ್ಗೆ ಇಳುವರಿ ಸ್ವಲ್ಪ ಕಡಿಮೆ ಆಯ್ತು. ಹಾ. ಅದನ್ನ ನಾವು ಅದು ತೆಗೆದ್ಬಿಟ್ಟು ಇವಾಗ ನಮ್ಗೆ ಇವಾಗ ತೆಂಗಿನ ಒಂದು ಮೇಂಟೈನ್ ಮಾಡಿದ್ರೇನೆ ಹಾ. ಸಾಕು. ಇದು ಮಾಡಿದ್ರೆ ಸಾಕು ಸಾಕಾಗುತ್ತೆ ಸರ್. ಅಂದ್ರೆ 4 ವರ್ಷ ನೀವು ಮೇಂಟೈನ್ ಮಾಡಿದ್ರಲ್ವಾ ಹೌದು ಸರ್, ಹೌದು ಹೌದು ಸರಿ ಸರ್. ಅದೇ ಈಗ ನಮ್ಗೆ ತೆಂಗು ಬರೋದು ಇನ್ಕಮ್ ಬರೋದು 3 ವರ್ಷ ಆಗುತ್ತೆ. ಹೌದು ಸರ್, ಅಷ್ಟ್ರೊಳಗಡೆ ಈ ಸೀಬೆನ ಕೃಷಿನಲ್ಲಿ ಸ್ವಲ್ಪ ಆದಾಯ ಹೌದು. ಸ್ವಲ್ಪ ಏನಲ್ಲ, ಚೆನ್ನಾಗಿ ಆದಾಯ ಮಾಡ್ಬೋದು. ಇಸ್ರೇಲ್ ಗಿಡಗಳೆಲ್ಲ ಇಸ್ರೇಲ್ ಗಿಡ ಎಲ್ಲ ತರ್ಸ್ಕೋಬೇಕಂದ್ರೆ ಸರ್ ಎಲ್ಲಿ ಸರ್ ನಾವೊಂದು ಸಾಫ್ಟ್ವೇರ್ ಅಲ್ಲಿ ಇರೋದ್ರಿಂದ ನಮ್ಗೆ ಅಲ್ಲಿ ಫ್ರೆಂಡ್ಸ್ ಇದಾರೆ ಅಲ್ಲಿ ಹೌದು ಕಂಟ್ರಿಯಲ್ಲಿ. ಹೌದು, ಆ ಕಂಟ್ರಿದಲ್ಲಿ ಇದಾರೆ, ಬೇರೆ ಕಂಟ್ರೀಸ್ ಅಲ್ಲೂ ಇದಾರೆ. ನಾವು ಅವ್ರ ಮೂಲದಿಂದ ಕೆಲವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆ ತರ ಅಲ್ಲಿ ಗಿಡ ಮಾಡ್ತಾ ಇದಾರೆ ಅಂತ ಇದ್ ಮಾಡಿ ಅಲ್ಲಿಂದ ತರಿಸ್ಕೊಂಡು. ಯಾವ ಮರದಲ್ಲಿ ನೋಡಿದ್ರು ಫೇಲ್ಯೂರ್ ಅನ್ನೋದೇ ಇಲ್ಲ ಸರ್. ನೋಡಿ, ಎಲ್ಲಿಗೆ ನೋಡಿದ್ರು ಹೌದು ನೋಡಿ, ಯಾವ ಮರದಲ್ಲಿ ನೋಡಿದ್ರು ಇನ್ನು 20 ಎಕರೆನೂ ನೋಡ್ಕೊ ಬನ್ನಿ ಹೋಗ್ರಿ. ನಮ್ಮ ತೋಟದಲ್ಲಿ 50 ಮರ ಇದೆ, ಅದ್ರಲ್ಲಿ 5 ಮರದಲ್ಲೂ ಕಾಯಿ ಬರಲ್ಲ. ಇವಾಗ ಆಮೇಲೆ ಇರಿ ರೌಂಡಪ್ ಹಾ ಸರ್, ನಮ್ಮ ವೀಕ್ಷಕರನ್ನ ನೋಡಿ ಇಲ್ಲಿ ಇವಾಗ ಇದು ಬಂದು ದೊಡ್ಡ ಕಾಯಿ ಅಲ್ಲ, ಚಿಕ್ಕ ಕಾಯಿ ಅಲ್ಲ, ಮೀಡಿಯಂ. ನಾವ್ ಇವಾಗ ಅವ್ರು ಕೊಡ್ತಾ ಇದೀವಲ್ಲ ಆ ತರದ್ದು ಇದು ಸರ್. ನಮ್ಗೆ ಒಂದು ಕಾಯಿ ಎಷ್ಟು ವೆಯ್ಟ್ ಬರುತ್ತೆ ಸರ್ ಅಂತ ಇದಾ ಸರ್? ನೀವೇ ನೋಡಿ, ನನ್ಗ ಗೊತ್ತಿರೋ ಹಂಗೆ ಇದು 1.5 kg ಇಂದ 2 kg ಬರಲಿಲ್ಲ. 1.5 kg ಮೇಲೆನೆ ಬರುತ್ತೆ. ಹೌದು ಸರ್, 1.5 kg ಬರುತ್ತೆ. ನಮ್ಮ ವೀಕ್ಷಕರು ಗಮನಿಸಿ. ಆಮೇಲೆ ಕಾಮೆಂಟ್ ಗಳಲ್ಲಿ ಹಾಕ್ಬೇಡಿ, ಆಮೇಲೆ ಬಿಲ್ಡಪ್ ಕೊಡೋದಕ್ಕೆ ಹಾಗೆ ಹೀಗೆ ಅಂತ. ಈಗ ನಮ್ಗೆ ಪ್ರತ್ಯಕ್ಷವಾಗಿ ತೋರಿಸೋದು 4 ಕಾಯಿ. ಸರ್, ಯಾರಾದ್ರೂ ಆತರ ಕಮೆಂಟ್ಗಳು ಬಿಲ್ಡಪ್ ಅಂದ್ರೆ ನಾವು ಲೊಕೇಶನ್ ಹಾಕಿ, ನಮ್ ತೋಟ ಲೊಕೇಶನ್ ಹಾಕಿ ಕೊಟ್ಬಿಡಿ. ಅವ್ರು ಯಾರಾದ್ರೂ ಬಂದು ಫಾರ್ಮರ್ಸ್ ಬಂದು, ಯಾರ ರೈತರು ಎಲ್ಲಾರು ನಮ್ ರೈತರೆ, ಯಾರು ಬೇಕಾದ್ರೂ ಬರ್ಬೋದು. ನಾನ್ ನಿಮ್ಗೆ ಹೆಂಗ್ ಹೇಳಿದ್ರು ಅವ್ರಿಗೆ ಎಲ್ಲಾರು ನಾನು ಹೇಳ್ಕೊಡ್ತೀನಿ. ನೋಡಿ, ಕಾಯಿ ಇಲ್ಲಿದೆ, ನೋಡ್ಬೋದಲ್ಲ, ಇಲ್ಲಿ ಅವ್ರ ಕೈಯಲ್ಲಿ ಬಾಟ್ಲ್ ಇದೆ. ನೇರವಾಗಿ ನೋಡ್ಕೊಂಡು ಎಷ್ಟು ಬರುತ್ತೆ ಅಂತ. ಇದ್ರಲ್ಲಿ ಯಾವ್ದೇ ಗಿಮಿಕ್ ಅಥವಾ ಮ್ಯಾಜಿಕ್ ಇರೋದಿಲ್ಲ ಅಲ್ವಾ ಸರ್? ಓಪನ್ ಮಾಡಿ. ಅಲ್ಲ, ಕೆಲವರು ಹೇಳ್ತಾರೆ ಅತಿ ಬುದ್ಧಿವಂತರು, ಕೆಲವರು ಇರ್ತಾರೆ ಬುದ್ಧಿವಂತರು ಇರ್ತಾರೆ, ಅತಿ ಬುದ್ಧಿವಂತರು. ನಮ್ಮ ಇವ್ರನ್ನ ನೋಡ್ಬಿಟ್ಟು ಸಾರಗಳನ್ನ ಹೆಂಗ್ ಇವ್ರ ಹತ್ರ ಇಂಟರ್ವ್ಯೂ ಮಾಡೋ ಅಂತ ಭಯ ಆಗೋಯ್ತು ನನಗೆ. ಸೈಲೆಂಟ್ ಆಗಿ ಅದಕ್ಕೆ ಸೈಡ್ ಬಂದಿದ್ದು ನೋಡಿ. ಈಗ ಫ್ರೆಂಡ್ಲಿ ಆಗಿ ಸರ್ ಏನಾದ್ರು ಇದೆಯಾ? ಏನಾದ್ರು ಒಂದು ಇದು ಹಂಗೆ ಹಾಕಕ್ಕಾಗಲ್ಲ, ಚೆಂಬಕ್ ಹಾಕೊಂಡು ಸರ್ ಮಾಡಿ ಮಾಡಿ. ಅದು ಏರ್ ಔಟ್ ಆಗ್ಬೇಕಲ್ಲ ಸರ್? ಏರ್ ಔಟ್ ಆಗ್ಬೇಕು. ಹೋಗ್ಬಿಡ್ತೀವಿ ಸರ್. ಕೊಟ್ಟಪ್ಪ ಇನ್ನ ಸ್ವೀಟ್ ಆಗೋದು. ಈಗ ಚೆನ್ನಾಗಿದೆಯಾ? ಅಲ್ಲಿಗೂ ಇನ್ನು ಏನು ಕುಡ್ಕೊಳ್ಳಿ. ಪೇಪರ್ ಗಂಜಿನೇ ಇನ್ನು ಸ್ಟಾರ್ಟ್ ಆಗಿಲ್ವಲ್ಲ? ಅಲ್ಲ ಸರ್, ಇಲ್ಲ ಆಗಿಲ್ಲ. 1 ವರ್ಷ 2 ತಿಂಗಳಾಗಿದೆ. ಈ ಗಿಡಕ್ಕೆ 1 ವರ್ಷ 2 ತಿಂಗಳಾಗಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಇಯರ್ಗೆಲ್ಲ ಒಂಬಾಳೆಗಳು. ಹೌದು, 2.5 ವರ್ಷಕ್ಕೆ ನಮ್ಗೆ ಒಂಬಾಳೆ ಸ್ಟಾರ್ಟ್ ಆಗೋದು. ಇದು ಇನ್ನು ಎಲ್ಲೋರ್ಗಿದೆ ಸರ್? ಇದು ಓಡಾಡ್ಬೇಕಂದ್ರೆ ನಮ್ದು ಸರ್, ನೀವು ನಮ್ ತೋಟ ಎಲ್ಲ ಓಡಾಡ್ಬೇಕಂದ್ರೆ ಒಂದು ಹಾಫ್ ಡೇ ಆದ್ರೂ ಆಗುತ್ತೆ. ಎಲ್ಲ ಫುಲ್ ರೌಂಡ್. ಹೌದೌದು, ಅದ್ಭುತ ಸರ್. ಈಗ ನಮ್ಗೆ ತೆಂಗು ಕೃಷಿನಲ್ಲಿ ಇದು ಒಂದ್ ರೀತಿ ವಿನಾಶದ ಕಡೆನೆ ತಗೊಂಡೋಗ್ಬಿಟ್ಟಿದ್ದಾರೆ ತೆಂಗನ್ನ. ಈಗ ಇಲ್ಲ ಸರ್, ಇದು ಬಂದು ಇನ್ನೊಂದು ಏನಂದ್ರೆ, ನಿಮ್ ಬಂದು ಇದು ತುಂಬಾ ಮೇಂಟೆನೆನ್ಸ್ ಬಂದು ತುಂಬಾ ಈಸಿ. ಇಬ್ಬರಿದ್ರೆ 10 ಎಕರೆ ನೋಡ್ಕೊಂತಾರೆ. ಅಂದ್ರೆ ಇನ್ನೊಂದ್ ಸರ್, ಈಗ ನೀವು ಇಷ್ಟು ಹೇಳಿದ್ವಲ್ಲ, ಇದು ನಾಲೆಡ್ಜ್ ಬೇಕಲ್ಲ ಸರ್ ಮೇಂಟೈನ್ ಮಾಡಿ? ಸರ್, ಏನು ನಾಲೆಜ್ ಇಲ್ಲ ರೈತರಿಗೋಗಿ ಏನ್ ನಾಲೆಜ್ ಹೇಳ್ಕೊಡೋ ಹಂಗಿಲ್ಲ. ಚಿಲ್ಡ್ರೆ ಕ್ರಾಪ್ಸ್ ಮಾಡ್ತಾರಲ್ವಾ, ಅದ್ರಗನ್ನ ಇದು ತುಂಬಾ ಈಸಿ. ಅದೇ ಮಾಡ್ತಾರೆ. ಟೊಮೆಟೊ, ಕೋಸು 5 ಎಕರೆ ಹಾಕಿದ್ವಿ, ಎಲ್ಲ ರೋಟ್ರು ಹೊಡೆದಾಕ್ತಿವಿ. ಟೊಮೆಟೊ 10 ಎಕರೆ ಇತ್ತು, ಒಂದು 10,000 ರೂಪಾಯಿ ಆಗಿಲ್ಲ, ಎಲ್ಲ ಕಿತ್ತು ಬಿಸಾಕ್ತಿವಿ. ಅದ್ರಿಗೆ ಸ್ಟ್ಯಾಂಡರ್ಡ್ ಇಲ್ಲ. ನೀವು ಒಂದು ಸಾಲ ಮಾಡಿದ್ರೆ ಕೂಡ ಆ ಸಾಲ ತೀರ್ಸ್ಬೇಕಂದ್ರೆ ಅದ್ರಲ್ಲಿ ಗ್ಯಾರಂಟಿ ಇಲ್ಲ. ಅದೇ ನನ್ನ ತೆಂಗಿನ ಮರದಲ್ಲಿ ನನ್ಗೆ ಇವತ್ತು ಇಷ್ಟೇ ಬರುತ್ತೆ ಅಂತ ನನ್ ಬೇಕಂದ್ರೆ ಪ್ರಾಫಿಟ್ ಹೇಳ್ತೀನಿ. ಇನ್ನೊಂದ್ ಸರ್, ಇದ್ರಲ್ಲಿ ಬಂದು ಆಕ್ಚುಲಿ ನಿಮ್ ತರನೇ ಪ್ರತಿಯೊಬ್ಬ ರೈತರು ಜಮೀನಿರೋರು ಇದೇ ರೀತಿನೇ ಇವಾಗ ಒಂದು ಮಿಶ್ರ ಕೃಷಿ ಮಾಡಿದೀರಾ. ಇದು ಸಿಬೆ ಹಣ್ಣು ಜೊತೆಗೆ ತೆಂಗಿನಕಾಯಿ ಮರಗಳನ್ನೆಲ್ಲ ಬೆಳೆದಿದ್ದೀರಾ. ಅದ್ರ ಜೊತೆಗೆ ಒಂದು ಏನಂತ ಹೇಳಿದ್ರೆ ಹನಿ ಬೀಸು ಇದನ್ನೆಲ್ಲ ಮೇಂಟೈನ್ ಮಾಡ್ತಿದ್ರು. ಪ್ರತಿಯೊಬ್ರು ಈ ರೀತಿ ಕೆಲವೊಂದು ಬೆಳೆಗಳ ಮೇಲೆ ಹೋದ್ರೆ ಈ ತರಕಾರಿ ಬೆಲೆಗಳು ಬಿದ್ದೋಯ್ತು, ನಾನ್ ಲಾಸ್ ಆದೆ, ಒಬ್ಬ ಸೂಸೈಡ್ ಮಾಡ್ಕೊಂಡೆ, ಈ ರೀತಿ ತೊಂದರೆಗಳೇ ಬರೋದಿಲ್ವಲ್ಲ ಸರ್? ಪ್ರತಿಯೊಬ್ರು ಯೋಚನೆ ಮಾಡಿದ್ರೆ ಇವಾಗ 30 ಎಕರೆ ನೀವು ಅಗ್ರಿಕಲ್ಚರ್ ಅಂದ್ರೆ ತರಕಾರಿ ಬೆಳೆಗಳನ್ನ ಮಾಡಿದ್ರೆ ಈ 30 ಎಕರೆನಲ್ಲಿ ಆಗೋ ಪ್ರೊಡಕ್ಷನ್ ಎಷ್ಟು ಲಾಸ್ ಆಗ್ತದೆ? ಹೌದು ಸರ್, ನಿಜ. ಇದು ಈ ತರ ಎಲ್ಲರೂ ಪ್ರತಿಯೊಬ್ರು ಯೋಚನೆ ಮಾಡಬಹುದು ಅಂತ ನನ್ನ ಕಡೆಯಿಂದ ಒಂದು ಅನಿಸಿಕೆ ಅನ್ಸುತ್ತೆ. ನಾನೊಂದು ಬೆಸ್ಟ್ ಇದು ಹೇಳ್ತೀನಿ. ನೀವು ಆದಷ್ಟು ನಿಮ್ಗೆ ಆ ಚಿಲ್ಡ್ರೆ ರೈತರಿಗೆ ಒಂದು ಎಕ್ಸಾಂಪಲ್ ಕೊಡೋದು. ಇವಾಗ ಒಂದು ಟೊಮೆಟೊ ಹಾಕಿದ್ರೆ ಊರೆಲ್ಲಾ ಟೊಮೆಟೊ ಹಾಕ್ತಾರೆ, ಕೋಸ್ ಹಾಕಿದ್ರೆ ಊರೆಲ್ಲಾ ಕೋಸು, ಬೀನ್ಸ್ ಹಾಕಿದ್ರೆ ಊರೆಲ್ಲಾ ಬೀನ್ಸ್ ಹಾಕ್ತಾರೆ. ಅದು ಮಾರ್ಕೆಟ್ ಬಿದ್ದೋಗುತ್ತೆ. ಆದ್ರೆ ಇದ್ರ ಬಂದು ನೀವು ಎಲ್ಲಾ ಜಾಗದಲ್ಲೂ ಬೆಳೆಯಕ್ ಆಗಲ್ಲ. ನಾರ್ತ್ ಇಂಡಿಯಾದಲ್ಲಿ ಎಲ್ಲೂ ಬೆಳೆಯಲ್ಲ. ನಿಮ್ ಮಾಲೂರು ಕೋಲಾರ ಎತ್ಕೊಂಡ್ರೆ
ಪೂರ ನಿಮ್ ಈ ಆ ತಾಲೂಕಲ್ಲ ಎತ್ಕೊಂಡ್ರೆ ಒಂದ್ 5,000 ಗಿಡ ಇಲ್ಲ. ಹೌದೌದು. ಇಲ್ಲ. ನಿಮ್ ತಾಲೂಕಲ್ಲಿ ಎಲ್ಲಿ ನೋಡಿದ್ರು ಎಲ್ಲೂ ಕಾಣಿಸೇ ಇಲ್ಲ. ಒಂದ್ 10 ಮರ ಇರೋದೇ ದೊಡ್ಡ ಇದು. ಹೌದೌದು. ಅದು ಇಲ್ದ್ರೆ ಇವಾಗ ನಿಮ್ಗೆ ಕೆಸಿ ವ್ಯಾಲಿ ನೀರೆಲ್ಲ ಬಂದಿದೆ, ನೀವು ಆರಾಮಾಗಿ ಇಡ್ಬೋದು. ಅದು ಸ್ವಲ್ಪ ನೀರು ನೀರ್ಗೆ ನಿಮ್ಗೆ ತುಂಬಾ ಇವಾಗ ಅನುಕೂಲ ಆಗಿದೆ. ನಿಮ್ಗೆ ಆರಾಮಾಗಿ ನೀವು ತೆಂಗಿನ ಗಿಡ ಇಡ್ಬೋದು. ಇಂಟರ್ ಕ್ರಾಪ್ ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಬನಾನಾ ಇಡ್ಬೋದು, ಅಡಿಕೆ ಇಡ್ಬೋದು, ಮೆಕಾಡೆಮಿಯಾ ಇಡ್ಬೋದು, ಕೋಕೋ ಪ್ಲಾಂಟ್ಸ್ ಇಡ್ಬೋದು, ಅದಿಲ್ದಿರ ಅವಕಾಡೋ ಇಡ್ಬೋದು ಒಳಗಡೆ. ಇವೆಲ್ಲ ಭವಿಷ್ಯದ ಕೃಷಿ. ಹೌದು, ನಮ್ದು ಇನ್ನೊಂದು ಫಾರ್ಮ್ ಇದೆ, ಅವಕಾಡೋ ಇದೆ. ಅಲ್ಲೂ ಇನ್ನೊಂದ್ ದಿವಸ ಬಟರ್ ಫ್ರೂಟ್, ಇನ್ನೊಂದ್ ದಿವಸ ಅದು ಇನ್ನು ಅದು 2 ವರ್ಷ ಆಗಿದೆ. ಇನ್ನೊಂದು ವರ್ಷ ಆಗುತ್ತೆ ಅದು ಸ್ಟಾರ್ಟ್ ಆಗೋದು. ಅದು ಬೇಕಂದ್ರೆ ತೋರಿಸ್ತೀವಿ, ಫ್ಯೂಚರ್ ಅಲ್ಲಿ ತೋರಿಸ್ತೀವಿ, ನೆಕ್ಸ್ಟ್ ವಿಡಿಯೋ ಅದು ಮಾಡಿ ತೋರಿಸ್ತೀವಿ. ಸರ್, ಈಗ ನಮ್ಗೆ ಭವಿಷ್ಯದ ಕೃಷಿ ಅಂತೇಳಿ ನಿಮ್ಮನ್ನ ಹುಡ್ಕೊಂಡ್ ಬರೋದಕ್ಕೆ ನಾವು ಸುಮಾರು ರೌಂಡ್ಸ್ ಹಾಕೊಂಡ್ ಬಂದಿದ್ದೀವಿ. ಹೆಚ್ಚು ಕಡಿಮೆ ನಿಮ್ಮನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು, ಇದು 15 ದಿವಸದ ಶ್ರಮ ಅಂತಾನೆ ಹೇಳ್ಬೋದು ನಮ್ಗೆ. ಯಾಕಂದ್ರೆ ಒಬ್ರಿಂದ ಒಬ್ರಿಗೆ ಕಾಂಟ್ಯಾಕ್ಟ್ ತಗೊಂಡು ಫೈನಲ್ ಇಲ್ಲಿಗೆ ಬಂದಿದ್ದೀವಿ. ಈ ಭವಿಷ್ಯದ ಕೃಷಿ ಅಂತಾನೆ ತೆಂಗು ಅಂದ್ರೆ ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಅಡಿಕೆ ಅಂದ್ರೆ ತೆಂಗು ಬಿಟ್ಟು ಅಡಿಕೆ ಮೇಲೆ ಹೋಗ್ತಾ ಇದ್ರು. ಇವರಿಗೆ ಒಂದು ಪಾಠ ಕಲಿಸೋ ವಿಚಾರ ಅಥವಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದರಲ್ಲಿ ಈ ರೀತಿ ಫಿಕ್ಸ್ಡ್ ಆದಾಯ ಅನ್ನೋದು, ಗ್ಯಾರಂಟಿ ಆದಾಯ ಮತ್ತು ಮಾರ್ಕೆಟಿಂಗು ಎಲ್ಲಾನು ವಿಚಾರಗಳು ಕಂಪ್ಲೀಟ್ ಮೇಂಟೈನ್ ಎಲ್ಲ ಹೇಳ್ಕೊಟ್ಟಿದ್ರ. ಇದೇ ರೀತಿ ನಿಮ್ಗೆ ಎರಡನೇದು ಇನ್ನಷ್ಟು ಸಕ್ಸಸ್ ಸಿಗಲಿ. ಇನ್ನಿತರ ಯುವ ಕೃಷಿಕರಿಗೆ ಅಂದ್ರೆ ಹೊಸದಾಗಿ ಬರ್ತಾರಲ್ಲ ಸರ್ ಕೃಷಿಗೆ, ಅವರಿಗೆ ಇದು ನಿಮ್ಮ ವಿಡಿಯೋ ಒಂದು ಪಾಠ ಆಗಲಿ ಅಂತ ಹೇಳ್ತಾ ಇಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆ, ನಮ್ಮ ಚಾನಲ್ ಕಡೆಗೆ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನಮಸ್ಕಾರ.